ನೈಸರ್ಗಿಕ ಕೃಷಿ ಮಾಡುವಾಗ ನಮ್ಮ ತೋಟ ನೋಡುವಾಗ ಎಲ್ಲರಿಗೂ ಒಂಥರ ಅಸಹ್ಯ ಆಗ್ತದೆ. ಆಮೇಲೆ ಅವ್ರು ನಮ್ಮನ್ನ ಏನೋ ಒಂದು ತಪ್ಪು ತಿಳ್ಕೊಳ್ತಾರೆ. ಈ ಕೇರಳದವರೆಲ್ಲ ನಮ್ಮ ಕಡೆ ಬಂದು ಶುಂಠಿ ಗಿಂಟಿ ಬೆಳೆಯೋದು ಅವ್ರು ಯಾರನ್ನೂ ಒಳಗಡೆ ಬಿಡಲ್ಲ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಸಾಹುಕಾರ ಇರ್ತಾನೆ, ಎಲ್ಲೋ ಲೇಬರ್ ಬಿಟ್ಟಿರ್ತಾರೆ, ಅಲ್ಲಿ ಗಾಂಜಾ ಬೆಳೆದ್ಬಿಡ್ತಾರೆ. ಅವರು ಗಾಂಜಾ ಬೆಳೆದ್ಬಿಟ್ಟು ಅದು ಸರ್ಕಾರದ ಕಣ್ಣಿಗೆ ಯಾವತ್ತಿದ್ರು ನಾವು ಸರ್ಕಾರದ ಕಣ್ಣು ಪೊಲೀಸವ್ರ ಕಣ್ಣು ತಪ್ಸಕ್ಕಾಗಲ್ಲ. ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಗೊತ್ತಾಗ್ತದೆ. ಅವ್ರಿಗೆ ಜಾಸ್ತಿ ಗೊತ್ತಾಗೋದು ಎಲ್ಲಿ ರೂಪದಲ್ಲಿ ಅಂದ್ರೆ ಅಲ್ಲಿ ಕೆಲಸಗಾರರಿಂದಾನೇ ಗೊತ್ತಾಗ್ಬಿಡ್ತದೆ. ಕೆಲಸಗಾರ ಕುಡಿದ್ಬಿಟ್ಟು ಒಂದಿನ ಕಿತ್ತಾಡ್ಕೊಂಡು ಜಗಳ ಆಡ್ಬಿಟ್ಟೆ ಅದು ಬಂದ್ಬಿಡ್ತದೆ. ನಮ್ಮ ತೋಟದ ಪಕ್ಕದಲ್ಲಿ ಒಬ್ಬ ಬಹಳ ದೊಡ್ಡ ಬೃಹಸ್ಪತಿ ಇಲ್ಲ ಈಗ ಅವ್ನು ಹೋಗ್ಬಿಟ್ಟ ಬಿಡಿ. ಅವ್ನು ಬಂದು ನಾವು ತೋಟ ಎಲ್ಲ ಕಂಪ್ಲೀಟ್ ಕಾಡು ಬಿಟ್ಕೊಂಡಿದ್ದಾಗ, ನೋಡು ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ, ನೀನು ಒಂದು 50 ಗಿಡ ಹಾಕೊಂಬಿಡು, ಒಂದು 8-10 ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಅಂತ. ಆಗ ನಾನೇನು ಮಾಡಿದೆ ಅಂದರೆ, ಅವ್ನಿಗೆ ಗೊತ್ತು, ಅವನು ಎಲ್ಲ ಈ ಥರ ಪಿಟ್ಟಿಂಗ್ ಇಡೋ ಮೇಷ್ಟ್ರು ಅಂತ ಗೊತ್ತಿದ್ದು ನನಗೆ. ನಾನು ಅವ್ನಿಗಂದೆ, ಅದೇ ಬೇಜಾರು ಮಾಡ್ಕೋಬೇಡ, ನೀನು ದೊಡ್ಡವ್ ನನಗಿಂತ, ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಅಂದೆ. ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು ವಾರದಲ್ಲಿ ಎಲ್ಲ ಕಟಾವ್ ಬರ್ತದೆ. ನನಗೆ ಗೊತ್ತು ನೀನು ಮಾಡ್ತೀಯ ಅಂತ ಅಂದ್ಬಿಟ್ಟು ಹಂಗೆ ಸ್ನೇಹಿತರ ಮಾತಾಡೋದು ಹೋದ. ಮರುದಿನ ಬೆಳಿಗ್ಗೆ ಯಾರ್ಯಾವ ಥರದಲ್ಲಿ ವಿಸಿಟರ್ಸ್ ಬಂದ್ರು ಅಂದ್ರೆ ನನಗೆ ಗೊತ್ತಾಗೋತ್ತೆ ಇದು ಒಂದೇ ಕೆಲಸ ಅಂತ. ಅವ್ನು ನೋಡಿದ್ರೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಇಲ್ಲ, ಅವನು ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಬಿಡಾನೆ. ಅವ್ರು ಯಾವ್ಯಾವ್ದೋ ಡ್ರೆಸ್ ಹಾಕೊಂಡ್ ಬರೋದು, ಎಲ್ಲ ನೋಡೋದು, ತೋಟ ನೋಡೋದು, ಏನ್ ಮಾಡ್ತಾ ಇದೀರಿ ಅನ್ನೋದು, ಏನು ಮಾಡ್ತಾ ಇದ್ರಿ, ಬನ್ನಿ ನೋಡೋಣ, ತೋಟ ನೋಡೋಣ ಅನ್ನೋದು. ಬನ್ನಿ ನಾನು ತಗೊಂಡು ವಿಸಿಟರ್ಸ್ ತೋರಿಸ್ಕೊಡೋದು, ಎಲ್ಲ ಗಿಡಗಳನ್ನ ಎಕ್ಸ್ಪ್ಲೈನ್ ಮಾಡೋದು. ಅವ್ರಿಗೆ ಸಿಗ್ತಾ ಇಲ್ಲ, ಅದು ಇದ್ರೆ ಸಿಕ್ಕೋದು. ಅವ್ರು ಬಂದು ಹೋದ್ರು. ಆಮೇಲೆ ಫಾರೆಸ್ಟ್ ಅವರು ಇಲ್ಲೆಲ್ಲೋ ಚಿರತೆ ಬಂದಿದೆ ಅಂತೆ, ಆನೆ ಬಂದಿದೆ ಅಂತೆ, ಅದನ್ನೇನೋ ಬೋನ್ ಇಡಕ್ ಬಂದು, ಬೋನ್ ಫೋನ್ ಮಾಡಿ ಹೇಳೋರಿಗೆ ಇಡಲ್ಲ ನೀವು, ನೀವೇ ಬಂದು ಇಡ್ತಾ ಇದ್ದೀರಿ ಅಂದ್ರೆ ನನಗೆಲ್ಲ ಗೊತ್ತಿದೆ ಇವನ್ ಪರಿಣಾಮನೇ ಅಂತ. ಇಲಾಖೆಗೆ ಸಂಬಂಧಪಟ್ಟವರು ಬಹುತೇಕ ಜನ ಬಂದು ಹೋದ್ರು. ನನಗೇನು ಖುಷಿ ಆಯ್ತು ಅಂತ ಹೇಳಿದ್ರೆ, ಇಷ್ಟು ಚುರುಕಿದ್ದಾರಲ್ಲ, ಎಷ್ಟು ಅಲರ್ಟ್ ಆಗಿದಾರಲ್ಲ. ಹಾಗೆ ಸುತ್ತಮುತ್ತ ಇವರು ಬಂದು ಹಂಗೆ ಹೇಳೋದು. ಈಗ ಪಾಪ ನಿಮ್ಗೇನೋ ಗೊತ್ತಿಲ್ದೇನೆ ಇದನ್ನ ಗಿಡ ತಿಳ್ಕೊಂಡಿದ್ದೀರಿ ನೀವು, ಅದ ಹೇಳೋದು ಎಕ್ಸಾಂಪಲ್. ಹಾಗೆ ಜನ ಸುತ್ತಮುತ್ತ ಇರೋರು ಉಪಕಾರ ಮಾಡೋದಕ್ಕಿಂತಾನು ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಾವು ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು ಯಾವಾಗ್ಲೂ. ಹಾಸ್ಯಕ್ಕೆ ಮತ್ತೆ ಕೆಲವ್ರ ಕೆಣಕಕ್ಕೆ ಏನಾದ್ರು ಒಂದು ಮಾತು ಹೇಳ್ಬೋದು ನಾವು, ಬಟ್ ಅಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಕರೆಕ್ಟ್ ಆಗಿದ್ದಾಗ ಭಯ ಇರಲ್ಲ. ನಾವು ಸುಮ್ಮನೆ ಅವನ ನೋಡೋಣ, ಅವನ ಗುಣನೇ ಅಷ್ಟೇ, ಬರೀ ಚಾಡಿ ಹೇಳೋದು, ಇನ್ನೊಬ್ರ ಮೇಲೆ ಫಿಟ್ಟಿಂಗ್ ಇಡೋದೇ ಅವ್ನ ಕೆಲಸ. ಅದಕ್ಕೆ ಅವ್ನಿಗೆ ಹೇಳ್ದೆ ನಾನು, ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು 8 ದಿನದಲ್ಲಿ ಕಟಾವು ಬರ್ತದೆ ಅಂದಿದ್ದಕ್ಕೆ ಮರುದಿನದಿಂದಾನೇ ತುಂಬಾ ಜನ ಎನ್ಕ್ವೈರಿ ಬಂದು, ಪಾಪ ಅವ್ರಿಗೇನು ಇಲ್ಲ, ಇನ್ನು ಅವ್ನಿಗೇನು ಸಿಕ್ಕೊಂಡು ಬಡಿದ್ರು ಏನೋ ಗೊತ್ತಿಲ್ಲ, ಅವನಿಗೆ ಬರೆದಿರ್ತಾರೆ ಅಷ್ಟೇ. ಇದೆಲ್ಲ ಆಗ್ತದೆ. ಈಗ ನೋಡಿ, ಇದು ಸಪೋಟ, ಇದು ಸುಳಿ, ನುಗ್ಗೆ, ಇದು ಕಿತ್ತಿದಿರಿ, ಇದನ್ನ ಉರುಳಿಯನ್ನ ಹಾಕ್ಲಿಲ್ಲ, ಹಾಕ್ತಾನೇ ಇರ್ಬೇಕು ಮಧ್ಯ ಮಧ್ಯ. ಹೊಡಿಬೋದು. ಅವ್ರು ಬೇವಿನ ಎಣ್ಣೆ ನೋಡ್ಕೊಳ್ಬೋದು. ಕೋಳಿ ಮೊಟ್ಟೆನ ನೀರಿಗೆ ಹಾಕ್ಬಿಡ, ಅದೇ ಎಣ್ಣೆ, ಕೋಳಿ ಮೊಟ್ಟೆ 6 ಕೋಳಿ ಮೊಟ್ಟೆಗೆ 1 ಲೀಟರ್ ಎಣ್ಣೆ ಅಂದ್ರೆ ಸಾಂಬಾರ್ಗೆ ಹಾಕೋ ಎಣ್ಣೆ. ಅದಾಗ ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಒಂದು ಕ್ಯಾನು 15 ಲೀಟರ್ ನೀರಿಗೆ 200 ml ಹಾಕೊಂಡು ಹೊಡೆದ್ರೆ ಅದು ಒಳ್ಳೆ ಗ್ರೋ ಪ್ರಮೋಟರ್ ತರ ಕೆಲಸ ಮಾಡ್ತದೆ. ಜೀವಾಮೃತ ಸ್ಪ್ರೇ ಮಾಡ್ಬೋದು, ಗೋಕುಪಾಮೃತ ಸ್ಪ್ರೇ ಮಾಡ್ಬೋದು, ಉಗ್ನಿ ಅಂಬು ಸ್ಪ್ರೇ ಮಾಡ್ಬೋದು, ಎಕ್ಕದೆಲೆನ ಸ್ಪ್ರೇ ಮಾಡ್ಬೋದು. ಎಲ್ಲ ಪ್ರಯೋಗ ಮಾಡ್ತಾ ಇರ್ಬೇಕು. ಇಲ್ಲಿ ಭೂಮಿಯಲ್ಲಿ ಕೂತ್ಬೇಕು 1-2 ವರ್ಷ, ಆಮೇಲೆ ನಾವು ಎಲ್ಲಿ ತಿರುಗಾಡ್ಬೋದು ನಡೀತದೆ. ನೋಡಿ, ಆಗ್ಲೇ ಲಾವಂಚ ಹೂವು ಬಂದಿದೆ. ಯಾವ್ದು ಲಾವಂಚನ ಕಟ್ ಮಾಡ್ಬೇಕು ಗುರುಗಳೇ? ಲಾವಂಚನ ಇದು ಹಣ್ಣು ಆದ್ಮೇಲೆ ನೀವು ಬೇಕಾದ್ರೆ ಕತ್ತರಿಸ್ಕೊಂಡು ಯಾವ್ದಾದ್ರು ಬೇರೆ ಸ್ವಲ್ಪ ಜಾಸ್ತಿ ಇದೆ, ಇದರಲ್ಲಿ ಅವನು ಹುಲ್ಲು ಶೆಡ್ ಮಾಡ್ಬೋದಾಗಿತ್ತು. ಇವಾಗ ದಪ್ಪ ಆಗ್ತದೆ. ದಪ್ಪ ಆದಾಗ ಬೇಕಾದ್ರೆ ನೀವು ನಡಕ್ಕೆ ಬಳಸ್ಕೊಳ್ಳಿ. ಇದನ್ನ ಲಾವಂಚನ ಈಗ ಹಿಡ್ಬಿಟ್ಟು ಈಗ ಕತ್ತರಿಸ್ಬೇಕಾ ಇಲ್ಲ ಹಾಗೆ ಬಿಡಬೇಕು? ಇಲ್ಲ, ಇಲ್ಲಿಗೆ ಮಾಡಿ ಕತ್ತರಿಸ್ಕೊಂಬಿಡಿ, ಇಲ್ಲಿ ಇಷ್ಟು ಕಟ್ ಮಾಡ್ಕೊಂಬಿಡಿ. ಆಗ ಬರೋ ವರ್ಷಕ್ಕೆ ಅದು ಇನ್ನೂ ಸುಮಾರು ದಪ್ಪ ಆಗಿ ಬರ್ತದೆ. ಈ ಹುಲ್ಲು ಬೇರೆ ಯಾವ್ದಕ್ಕಾದ್ರೂ ಬರ್ತದೆ, ಮತ್ತೆ ಅದ್ರಲ್ಲಿ ಎಣ್ಣೆ ಗಿಣ್ಣೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ. ಈ ಲಾವಂಚದ ಹುಲ್ಲು ಹಸುಗಳಾಗಲಿ ಇಲ್ಲ ಏನ್ ತಿನ್ನಲ್ಲ ಅದು ಅಷ್ಟು. ಇದು ಇದು 5 ಲೇಯರ್ ಮಾಡಲ್. ಇದು 5 ಲೇಯರ್ ಅಂತ ಹೇಳಿದ್ರೆ ಪಂಚತರಂಗಿಣಿ ಅಂತ ಹೇಳಿ ನಮ್ಮ ಸುಹಾಸ್ ಪಾಳೆಗರ್ ಹೇಳ್ತಾರಲ್ಲ, ಅದು ಪಂಚತರಂಗಿಣಿ. ಇದು 48 ಮಾಡಲ್. ಇದು 48 ಮಾಡಲ್. ಇದು ಇದರಲ್ಲಿ ನಿಮ್ಗೆ ಒಂದು ಸಾಧಾರಣ 1 ಎಕರೆಯಲ್ಲಿ 1000 ಹಣ್ಣಿನ ಗಿಡ ಇರ್ತವೆ, 2000 ನುಗ್ಗೆ, 2000 ಗ್ರೀನ್ ಸೀಡೆ, 2000 ಅಗಸೆ.
ಆಮೇಲೆ ಸುತ್ತ ಜೆಟ್ರೋಪ, ಸಹಜವಾಗಿ ಮತ್ತೆ ಬಾರ್ಡರ್ಲೆಲ್ಲ ಬಾರ್ಡರ್ಲಿ SBM ಇದೆಲ್ಲ ಇದೆ. ಇದು ಮಾಮೂಲಿ ಇದು ಜನರಲ್ ಮಾಡಲ್. ಈ ಮಾಡಲ್ ಮಾಡ್ಕೊಳ್ಳೋದು 1 ಎಕರೆ 1-2 ಎಕರೆ ಮಾಡ್ಕೊಂಡಾಗ 1 ಎಕರೆಯಲ್ಲಿ ಅವ್ರು ಎಲ್ಲಾ ತರದ ಹಣ್ಣುಗಳನ್ನ ಇಲ್ಲಿ ತಿನ್ಬೋದು. ಈಗ ಬಾಳೆಹಣ್ಣು ನೀವು ದುಡ್ಡು ಕೊಡ್ತಂದ್ರೆ ಇನ್ ಮುಂದೆ ನಿಮ್ಮಲ್ಲಿ ಪರ್ಮನೆಂಟ್ ಆಗಿ ದಿನಾ ಬಾಳೆಹಣ್ಣು ಇರ್ತದೆ, ತರ ಅವಶ್ಯಕತೆ ಇರಲ್ಲ. ಈಗ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ 1 ಎಕರೆಯಲ್ಲಿ ನಾವು ಮಾಡ್ಬಿಟ್ಟು ಏನ್ ಸಂಪಾದನೆ ಮಾಡಕ್ ಆಗ್ತದ ಅಂತಾರೆ. ನೀವು ತಿಂದಾಗ ಮಾತ್ರೆ ಕೊಡೋ ದುಡ್ಡು, ಡಯಾಲಿಸಿಸ್ ಕೊಡೋ ದುಡ್ಡು, ಡಾಕ್ಟರ್ ಇವರು ಮತ್ತೆ ಇವ್ರ ಶಿಷ್ಯ ಒಬ್ರು ಇದಾರೆ, ಅವ್ರು ಯಾವಾಗ ಅವನು ಗೌರ್ಮೆಂಟ್ ಹಾಸ್ಪಿಟಲ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನ್ ನಾನು ಹೇಳ್ತೀನಿ, ಇಲ್ಲಿ ಬೆಳೆಯಂತ ಸೊಪ್ಪು, ತರಕಾರಿ, ಬೇವು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನೀನು ಗೌರ್ಮೆಂಟ್ ಹೋಗೋದ್ ತಪ್ಪುತ್ತೆ ಅಂತ ಹೇಳಿದ್ರೆ ಅವಶ್ಯಕತೆನೇ ಇಲ್ಲ. ಮತ್ತೆ ಆ ಮಾತ್ರೆಗಳು ಏನ್ ಮಾಡ್ತಾವ ಅಂದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಮಾಡ್ತಾವ, ಪರಿಹಾರ ಮಾಡಲ್ಲ. ಅದೇ ಅಮೆರಿಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ರಿಸರ್ಚ್ ಮಾಡಿ 75% ಇವತ್ತು ಕಾಯಿಲೆ ಬರಕ್ಕೆ ಕಾರಣ ಈ ಮಾತ್ರೆಗಳು ನುಂಗಿರೋದೇ ಅಂತೆ. ಮತ್ತೆ ಹಾಕ್ಬೋದು, ಎಲ್ಲ ಹಾಕ್ಬೇಕಿಲ್ಲ, ಅದಕ್ಕೆ ಇಲ್ಲಿ ಬಿತ್ತನೆ ಮಾಡ್ತೀವಿ. ಮಧ್ಯದಲ್ಲಿ ಹಾಕ್ಲಿಲ್ಲ ಅನ್ಬಿಟ್ಟು ಇಲ್ಲಿ ಬಿತ್ತನೆ ಮಾಡ್ಕೊಂಡಿದ್ವಿ ನಾವು. ಬರೋ ವರ್ಷ ನೀವು ಇದೆಲ್ಲ ಕಟ್ ಮಾಡಿ ಅಲ್ಲೆಲ್ಲ ಅರಿಶಿನ ಅದು ಇದೆಲ್ಲ ಹಾಕೋದು. ಖಾಲಿ ಜಾಗದಲ್ಲೆಲ್ಲ ಅರಿಶಿನ, ಗೆಣಸು, ಬೇರೆ ಬೇರೆ ಏನೇನಿದೆ ಅದೆಲ್ಲ ಇಲ್ಲಿ ಹಾಕೋದು. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನಮ್ಗೆ ಮೊದಲು ಸ್ವಲ್ಪ ಒಂದು ಬರೀ JCB ಗುಂಡಿ ತೆಗೆದಿದ್ದು ನೋಡಿದ್ದು, ಆಮೇಲೆ ನಾನು ಇದ್ರ ಬಗ್ಗೆ ಒಂದ್ಸಲ ಹೇಳಿದ್ದೆ, ಆಮೇಲೆ ಸಲ ಹೇಳಿದ್ದೆ. ನೀವು ಇದು ಸ್ವಲ್ಪ ಇದು ಮೊದಲು ನಾವು ನೀರಿನ ಸಂಗ್ರಹಣೆ ತೊಟ್ಟಿ ಮನೆ ಹಿಂದೆ ಮಾಡಿದ್ದು. ಮತ್ತೆ ಯಾವುದು TC ಮತ್ತೆ ನೀರಿನ ತೊಟ್ಟಿ ನಮ್ಮ ಮನೆ ಹಿಂದೆ ಇತ್ತು ಅಲ್ಲಿ. ಅಲ್ಲಿಂದ ನಾವು ಇಲ್ಲಿ ತೆಗೆದು ಇಲ್ಲಿ ಮಾಡಿದೀವಿ. ಈಗ ಇದರಲ್ಲಿ ಸಹಜವಾಗಿ ನಾವೇನ್ ಮಾಡಿದ್ವಿ, ನೀರಿನ ಸಂಗ್ರಹಣೆ ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ವಿ, 2 in 1 ತರ. ಇದು 21ಕ್ಕೆ 33 ಅಡಿ ಇದೆ. 33 ಅಡಿ ಉದ್ದ, 21 ಅಡಿ ಅಗಲ, ಮತ್ತೆ ಆಳ ಬಂದು 16 ಅಡಿ ಇದೆ. 16 ಅಡಿ ಇದೆ. ಇದರಲ್ಲೇ ನಾವು 3 HP ಮೋಟರ್ ಇಟ್ಟಿದ್ದೀವಿ. ಇದರಿಂದ ನಮ್ದು 3 ಎಕರೆ 3.5 ಎಕರೆಗೆ ಇಲ್ಲಿಂದ ಪಂಪ್ ಆಗುತ್ತೆ. ಎಷ್ಟು ನಿಮಿಷ ಬೇಕು? ಸಹಜವಾಗಿ 3 ಎಕರೆಗೂ ಒಂದೇ ಸಾರಿ ಗೇಟ್ ವಾಲ್ ಆನ್ ಮಾಡಿದ್ರೆ 2 ಅವರ್ ಬೇಕು. ಜೀವಾಮೃತ ಘಟಕ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ನಾವು 4 ಅಡಿದ್ದು 4 ರಿಂಗ್ ಹಾಕಿದ್ವಿ. ಇಲ್ಲಿ ನಾವು ಅದೇ ಸಗಣಿ, ನೀವ್ ಹೇಳ್ದಂಗೆ ನೀವು ಜೀವಾಮೃತ ಮಾಡ್ಲಿಕ್ಕೆ ಯಾವ ಪದ್ಧತಿ ಹೇಳಿದ್ರು ಅದೇ ಪದ್ಧತಿನೆಲ್ಲ ನಾವು ಇಲ್ಲಿ ಮಾಡ್ಕೋತೀವಿ. ಇಲ್ಲಿ ಮಾಡಿದ್ರಿಂದ ಇಲ್ಲಿ ಸ್ಲರಿ ಹೋಗುತ್ತೆ. ಇದು ಸ್ಲರಿ ಹೋಗ್ಲಿಕ್ಕೆ, ಸ್ಲರಿ ಕೆಳಗಡೆ ಹೋಗುತ್ತೆ ಅಲ್ಲಿ. ಇದು ಆಮೇಲೆ ಇಲ್ಲಿಂದ ನಾವು ಮತ್ತೆ ಇಲ್ಲಿಂದ ಒಂದು ಗೇಟ್ ವಾಲ್ ಇಟ್ಕೊಂಡು ಇದ್ರಲ್ಲಿ ಬಿಟ್ಕೊತೀವಿ. ಇಲ್ಲಿ ಮೊದಲನೇ ಹಂತದ ಫಿಲ್ಟರ್ ಇದು. ಈ ಫಿಲ್ಟರ್ ಇದು ಒಂದು 2.5 ಅಡಿ ಇದು ರಿಂಗ್. ಇದು ಇದರಲ್ಲಿ ನಾವು ಅದೇ ರೀತಿ ದಪ್ಪ ಜಲ್ಲಿ, ಸಣ್ಣ ಜಲ್ಲಿ, ಮರಳು ಎಲ್ಲ ಹಾಕಿ ಒಂದು ಮೆಸ್ ಹಾಕಿ ಅದ್ರ ಮೇಲೆ ನಾವು ಇದರಿಂದ ಇದಕ್ ಬಿಡ್ತೀವಿ. ಇದರಿಂದ ಫಿಲ್ಟರ್ ಆಗಿ 2ನೇ ಹಂತದಿಂದ 3ನೇ ಹಂತಕ್ಕೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಈಗ ಫಿಲ್ಟರ್ ಆಗಿ ಇದ್ರಲ್ಲಿ ಬರುತ್ತೆ. ಇಲ್ಲಿ ನಾವು ಜೀವಾಮೃತದೆಲ್ಲ ಬಂದು ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿಂದ ನಾವು ಇಲ್ಲಿ ನಾವು ವೆಂಚೂರಿ ಹಾಕೊಂಡಿದ್ವಿ. ನೋಡಿ, ಈ ವೆಂಚೂರಿಯಿಂದ ಇದನ್ನ ತೆಗೆದು ನಾವು ಅಲ್ಲಿಟ್ಟಾಗ ನಾವು ಯಾವ ಹಂತಕ್ಕೆ ನಾವು ಎಲ್ಲಿಗೆ ನೀರ್ ಬಿಡ್ತೀವೋ ಅದ್ರ ಜೊತೆ ಇದನ್ನ ಅಲ್ಲಿ ಬಿಟ್ರೆ ಜೀವಾಮೃತ ಬಂದು ಇಲ್ಲಿ ಶೇಖರಣೆ ಆಗಿರುತ್ತೆ. ಇದು ವೆಂಚೂರಿಯಿಂದ ಬೇರೆ ಕಡೆ ನಾವು ಯಾವ ಇವಾಗ ಈ ಘಟಕಕ್ಕೆ ಬಿಡ್ಬೇಕಂದ್ರೆ ಇದಕ್ಕೆ ಹೋಗುತ್ತೆ, ಮೇಲಕ್ಕೆ ಬೇಕಾದ್ರೆ ಮೇಲಕ್ಕೆ ಬಿಡ್ಬೋದು. ಗೇಟ್ ವಾಲ್ ತಿರುಗಿಸಿದಾಗ ಅದಕ್ಕೆ ಒಂದೊಂದು ಹಂತಕ್ಕೆ ಒಂದು ವಾರಕ್ಕೆ ಇದಕ್ಕೆ, 1 ವಾರಕ್ಕೆ ಅದಕ್ಕೆ, ಆ ರೀತಿ 3 ಹಂತವಾಗಿ ಬಿಟ್ಕೋಬಹುದು. ಇದರಿಂದ ಇಲ್ಲಿಂದ ಆಗಿ ಫಿಲ್ಟರ್ ಆಗಿ ಇಲ್ಲಿದೆ ನೋಡಿ, ಸ್ಯಾಂಡ್ ಫಿಲ್ಟ್ರು, ಸ್ಕ್ರೀನ್ ಫಿಲ್ಟ್ರು ಎಲ್ಲ ಇದೆ. ಇದರಿಂದ ಫಿಲ್ಟರ್ ಆಗಿ ಯಾವುದೇ ಕಾರಣಕ್ಕೂ ಇದು ಡ್ರಿಪ್ ಇರಿಗೇಷನ್ ಅಲ್ಲಿ ಅದು ಬ್ಲಾಕ್ ಆಗೋದಿಲ್ಲ. ಇಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ಇಲ್ಲಿ ಫಿಲ್ಟರ್ ಆಗುತ್ತೆ, ಅದರಿಂದನೂ ಇಲ್ಲಿ ಸ್ಯಾಂಡ್ ಫಿಲ್ಟರ್ ಅಲ್ಲೂ ಫಿಲ್ಟರ್ ಆಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಆ ಡ್ರಿಪ್ ಇರಿಗೇಷನ್ ಅಲ್ಲಿ ಬ್ಲಾಕ್ ಆಗೋದಿಲ್ಲ. ಅದು ಈಗ ಅಂದಾಜು ಎಷ್ಟು ನಿಮಗೆ ಖರ್ಚಾಯ್ತು ಇದಕ್ಕೆ? ನಮ್ಗೆ ಹತ್ತತ್ರ ಇದಕ್ಕೆ ಮಾಡ್ಸಕ್ಕೆ ಮತ್ತೆ ಅದ್ರ ಖರ್ಚು ಎಲ್ಲ ಸೇರಿ ಒಂದು 20,000 ಆಗಿರುತ್ತೆ. 20,000 ಇದಕ್ಕೆ ಈ ಸ್ಯಾಂಡ್ ಇದು ಫಿಲ್ಟರ್ಗೆ ಎಲ್ಲಾದ ಅಂದಾಜು ಮೇಲೆ ಒಂದು 40,000 ಖರ್ಚಾಗಿರುತ್ತೆ. ಒಂದು 60 ಆಗಿದೆ. ಇದು ಬಂದು ಇದು ಮೋಟ್ರ್ ಗುರುಗಳೇ. ಮೋಟ್ರ್ ಇದು ನಾವು ಇಲ್ಲಿ ಸಂಪಲ್ ಇಟ್ಟಿದ್ವಲ್ಲ, ಸಂಪಲ್ ಇರೋದಕ್ಕೆ ಇದರಲ್ಲಿ ನಾವು ಮೋಟ್ರದ್ದು ಎಲ್ಲ ಇಟ್ಟಿದ್ವಿ. ಇದು ಇಲ್ಲೇ ಇದೇ ಸೇಫ್ಟಿಗೆ ನಾವು ಅಲ್ಲಿ CCTV ಹಾಕಿದ್ವಿ. ಆ CCTV ನಲ್ಲಿ ಅದು ಒಂದು 360 ಕ್ಯಾಮ್ರಾ. ಅದು 360 ಯಾವಾಗೂ ರೊಟೇಟ್ ಆಗ್ತಾ ಇರುತ್ತೆ. ಮತ್ತೆ ಒಂದು ಅದು ಆ ತೋಟಕ್ಕೆ ಬಂದು
ಅದು ಲಾಂಗ್ ರೇಂಜ್ ಕ್ಯಾಮ್ರಾ ಅಂತ ಗುರುಗಳೇ, ಅದು ಅಲ್ಲಿವರೆಗೂ ನಮ್ಗೆ ಅದು ಕಾಣಿಸುತ್ತೆ. ಇದು ನಾವು ಮುಂದ್ಗಡೆ ಇರೋದು, ಅದು ಎಲ್ಲಾ ಕಡೆಗೂ ರೊಟೇಟ್ ಆಗುತ್ತೆ. ಮತ್ತೆ ಅದರಲ್ಲಿ ಸೈರನ್ ಇರುತ್ತೆ. ನಾವ್ ಯಾರೇ ಸಹಜವಾಗಿ ಯಾರನ್ನ ಹತ್ರ ಹೋದ್ರೆ ಮತ್ತೆ ಯಾವ್ದನ್ನ ಪ್ರಾಣಿ ಬಂತು ಅಂದ್ರೆ ಅದು ಸೈರನ್ ಕೂತ್ಕೊಳ್ಳುತ್ತೆ. ಹಾಗೆ ನೋಡ್ಬೋದು ಗುರುಗಳೇ. ಹೌದು ಗುರುಗಳೇ, ಈಗ ನಮ್ಗೊಂದು ಶಬ್ದ ಆಗುತ್ತೆ ಅದು. ಹೌದು, ಎಚ್ಚರಿಕೆ ಗಂಟೆ ಕೊಡುತ್ತೆ ಅದು. ನಾವಿಲ್ಲಿ ಯಾರೇ ಓಡಾಡಿದ್ರೆ, ನಾಯಿ ಆಗ್ಲಿ ನಾವಾಗ್ಲಿ ನೋಡಿ ಈ ತರ ನಾವ್ ಇವಾಗ ಅಲ್ಲಿ ಮನೆ ಹತ್ರ ಇದ್ರು ನಮ್ಗೆ ಇದು ಸೈರನ್ ಕೇಳಿದಾಗ ಇಲ್ಲಿ ಯಾರೋ ಬಂದಿದ್ದಾರೆ ಅಥವಾ ನಾಯಿ ಬಂದಿದೆ, ಮತ್ತೊಂದು ಪ್ರಾಣಿ ಬಂದಿದೆ, ನೀವು ನಾಯಿ ಓಡಾಡಿದ್ರು ಸೈರನ್ ಬರುತ್ತೆ ಅದು. ಮತ್ತೆ ಅದರಿಂದನೂ ನಾವು ಅದರಲ್ಲಿ ಮಾತಾಡ್ಬೋದು. ನಾವು ಫೋನ್, ಹೌದು, ಅಲ್ಲಿಂದಾನೆ ಅದ್ರಲ್ಲಿ ಮೈಕ್ ಇರುತ್ತೆ, ಅದ್ರಲ್ಲಿ ಮಾತಾಡಿದ್ರು ಇಲ್ಲಿ ನಾವು ಏನೇ ಕೆಲಸ ಮಾಡ್ತಾ ಇದ್ರೇನು ಯಾರಿಗ್ ಬೇಕಾದ್ರೂ ಅಲ್ಲಿಂದಾನೆ ಅವ್ರಿಗೆ ಹೇಳ್ಬೋದು. ಅದರಿಂದ ಇದು ಇಲ್ಲಿಂದ ಇದು ಮುಂದ್ಗಡೆ ಇರೋದು 360 ಕ್ಯಾಮ್ರಾ. ಇದು ಅದು ಎಲ್ಲಾ ಕಡೆ ರೋಡ್ ಕಡೆನೂ ತಿರುಗುತ್ತೆ, ಮತ್ತೆ ನಮ್ಮ ಟ್ಯಾಂಕ್ ಕಡೆಗೂ ತಿರುಗುತ್ತೆ, ಅಲ್ಲಿ ಮನೆಯಲ್ಲಿ ಅಲ್ಲಿವರೆಗೂ ತಿರುಗುತ್ತೆ. ಭದ್ರತೆಗೆ ಅದಿದ್ರೆ ತುಂಬಾ ಒಳ್ಳೇದು. ಅದು ನಾವಿಲ್ಲ ಅಂದ್ರೂ ಅದ್ರಲ್ಲಿ ನಾವು ಬೆಂಗಳೂರಲ್ಲಿ ಇದ್ರೂ ನಮ್ಮ ಫೋನ್ ಮುಖಾಂತರ ನೋಡ್ಕೋಬಹುದು ಅದರಲ್ಲಿ. ಮತ್ತೆ ಅದರಿಂದನೇ ಸೈರನ್ ಮತ್ತೆ ಮೆಸೇಜ್ ಅಲರ್ಟ್ ಬರುತ್ತೆ ಗುರುಗಳೇ. ಹೌದು ಹೌದು, ಮತ್ತೆ ನಾವು ಅದನ್ನ ಗೊತ್ತಾಗಿಲ್ಲ ಅದನ್ನು, ಅದು ಮೊಬೈಲ್ ಎಲ್ಲ ಅಲರ್ಟ್ ಬರುತ್ತೆ, ಮೆಸೇಜ್ ಬರುತ್ತೆ ಹಾಗೆ. ಮತ್ತೆ ಇದು ಇಲ್ಲೊಂದು ನಾವು ಸಣ್ಣದೊಂದು ಕುಟೀರ ಮಾಡ್ಕೊಂಡಿದೀವಿ ಗುರುಗಳೇ ಮೇಲೆ. ಬನ್ನಿ ಬನ್ನಿ. ಬಹಳ ಸಾಕಾಗಿದೆ ಇದು. ಮತ್ತೆ ಏನಂದ್ರೆ ಆಗಾಗ ಮೇಂಟೈನ್ ಮಾಡ್ತಾ ಇರ್ಬೇಕು, ಆಮೇಲೆ ಬಣ್ಣ ಉಳ್ಕೊಳ್ತಾ ಇರ್ಬೇಕು. ಆಮೇಲೆ ಉಪಯೋಗಿಸ್ಕೋಬೇಕು, ಅದು ಬಹಳ ಮುಖ್ಯ. ಈಗ ಜೀವಾಮೃತಕ್ಕಾಗೆ ಇಷ್ಟು ಪ್ಲಾನಿಂಗ್ ಇತ್ತು, ಅದ್ರ ಮೇಲೆ ಹಿಂಗೆ ಜೀವಾಮೃತಕ್ಕೆ ನೀಡಬೇಕಂದ್ರೆ ಸಹಜವಾಗಿ ಇದು ಈ ತಮಿಳುನಾಡ ಈ ಬೇಸಿಗೆದಲ್ಲೆಲ್ಲ ತುಂಬಾ ಬಿಸಿಲಿರ್ತದೆ, ನಮ್ಗೆ ಅಲ್ಲಿ ಮನೆಯಲ್ಲಿ ಇದ್ರೂ ಸೆಕೆ ಜಾಸ್ತಿ. ಸರಿ, ಇದು ನಾವು ಇದಕ್ಕೆ ಜೀವಾಮೃತಕ್ಕೆ ನೆರಳಬೇಕಂತ ನಾವು ಮೊದ್ಲು ಅನ್ಕೊಂಡಿದ್ವಿ. ಸರಿ, ನಾವು ಅದಕ್ ಮಾಡ್ತೀವಲ್ಲ, ಮತ್ತೆ ಇಲ್ಲಿ ಸಣ್ಣದೊಂದು ಕುಟೀರ ಮಾಡೋಣ ಅಂತ ತಗುದಾಣ. ಇದು ಚೆನ್ನಾಗಿದೆ, ಇದು ನೋಡಿದ್ಮೇಲೆ ನನಗೂ ಆಗಿದೆ. ಈಗ ನಾವು ಕೋಟೆಕೆರೆಯಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು, ಮತ್ತೆ ಇಲ್ಲೆಲ್ಲ ತೋಟದಲ್ಲಿ ಎಲ್ಲ ನಾವು ಮೊದ್ಲು ಏನಕ್ಕ ಗುರುಗಳೇ ಇದು ಮಾಡಿದಂದ್ರೆ ಎರಡು ಇದಕ್ಕೋಸ್ಕರ ಮಾಡಿದ್ವಿ. ಒಂದು ಉದ್ದೇಶಕ್ಕೆ ಏನಂದ್ರೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಎಲ್ಲಾ ಕಡೆ ಅಲ್ಲಿ ಕೊನೆವರೆಗೂ ಗೊತ್ತಾಗುತ್ತೆ, ಯಾರಾದ್ರೂ ಬಂದ್ರೆ, ನಾಯಿಗಳು ಬಂದ್ರೆ, ಮತ್ತೆ ಸೆಕ್ಯೂರಿಟಿ ಪರ್ಪಸ್ಗೂ ಇದು ನಾವು ಉಪಯೋಗಿಸ್ಕೋಬಹುದು. ನೋಡಿ ಗುರುಗಳೇ, ಇವಾಗ ಇಲ್ಲಿ ಯಾರೇ ಬಂದು ಓಡಾಡಿದ್ರು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದೇ ಬೆಳಿಗ್ಗೆ ನೀವು ಸ್ವಲ್ಪ ಇಲ್ಲಿ ಯೋಗ, ಹೌದು, ಪ್ರಾಣಾಯಾಮ, ಹೌದು, ಧ್ಯಾನ, ಹೌದು, ಓದಕ್ಕೆ ಮಕ್ಕಳಿಗೆ ಭಾರಿ ಒಳ್ಳೇದು. ಹೌದು, ಚೆನ್ನಾಗಿದೆ. ಇಲ್ಲಿ ಸ್ಟಡಿ ಮಾಡ್ಲಿಕ್ಕೆ, ನೀವ್ ಹೇಳ್ದಂಗೆ ಇದು ಯೋಗ ಮಾಡ್ಲಿಕ್ಕೆ ಮಾಡ್ಬೋದು. ಆಮೇಲೆ ರಾತ್ರಿ ತುಂಬಾ ಎಲ್ಲಾ ಕಡೆ ಶೆಕೆ ಆಯ್ತು ಅಂದ್ರೆ ಇಲ್ಲಿ ಬಂದು ಆರಾಮಾಗಿ ಮಲಗಬಹುದು. ಹೌದು, ಬೇಸಿಗೆ ಬಂತಂದ್ರೆ ಒಳ್ಳೆ ಇಲ್ಲಿ ಬಿಟ್ರೆ ಮಾಸ್ತಿನೇ ಎದ್ರೆ ನಮ್ಮನ್ನ ಕಚ್ಚಬೇಕಂತ ಸೊಳ್ಳೆ ಎದ್ರೆ ಅದು ಹೋಗಿ ಮಾಸ್ತಿಲೇ ಡ್ಯಾಶ್ ಆಗ್ತದೆ. ಮತ್ತೆ ಇಲ್ಲಿ ಮಕ್ಕಳು ನಾವು ಮತ್ತೆ ಎಲ್ಲ ಈಜೊಡ್ಲಿಕ್ಕೂ ಆಗುತ್ತೆ ಹಾಗೆ. ಇದು ಈ ಸ್ಟೆಪ್ ಮಾಡಿದ ಉದ್ದೇಶ ಇದು. ಇಲ್ಲಿ ಅದು ಕಾರ್ನರ್ಗೆ ಯಾವ್ದನ ಒಂದು ಗಿಡ ನೆಡ್ಲಿ, ಪಾಟಿ ಇಡೋಣ. ಖಾಲಿ ಬಿಟ್ರೆ ಸುಮ್ಮನೆ ಚಿಕ್ಕ ಮಕ್ಕಳು ಇಲ್ಲಿ ಇಟ್ಕೊಂಡು ಅದು ಅಲ್ಲಿ ಗಿಡ ಏನನ ತೂಗು ಗಿಡ ಹಾಕ್ಲಿಕ್ಕೆ ಪರಿಸರಕ್ಕೆ ತುಂಬಾ ಹತ್ತಿರದಲ್ಲಿದೆ. ಹೌದು ಗುರುಗಳೇ, ಟ್ಯಾಂಕ್ ಮಾತ್ರ ಬಹಳ ಅದ್ಭುತ. ಹೌದು, ಅದು ಎಲ್ಲರಿಗೂ ಒಂದು ಮಾದರಿ. ಇದು ಏನಾಗ್ತದೆ ಈಗ ನೋಡಿ, 4 ಗಂಟೆ ನೀರ್ ಬಿಡೋದನ್ನ ನಾವು ಸಂಗ್ರಹಿಸ್ಕೊಂಡಾಗ ನಾವು ನೀರ್ ತುಂಬಿಸೋ ಟೈಮು ಕಡಿಮೆ ಆಗ್ತದೆ, ಆಮೇಲೆ ನೀರ್ ಹಾಯಿಸೋಕ್ಕೂ ಸಮಯ ಕಡಿಮೆ ಆಗ್ತದೆ. ನೀರನ್ನು ನಾವು ಮಿತವಾಗಿ ಬಳಕೆ ಮಾಡ್ಬೋದು. ಮತ್ತೆ ಸುಮ್ನೆ ನಾವು ಎಲ್ಲೆಲ್ಲೋ ಏನೇನಕ್ಕೋ ಸುಮ್ನೆ ವೇಸ್ಟ್ ಆಗಿ ಖರ್ಚು ಮಾಡಬಹುದು. ನಮ್ಮ ತೋಟನೇ ಅಲ್ವಾ ಸ್ವರ್ಗ. ಅಲ್ಲೇ ನಾವೆಲ್ಲ ನೆಮ್ಮದಿನೇ ಹುಡ್ಕೋದು. ಇದು ಶೀಟು ಬಹಳ ಚೆನ್ನಾಗಿದೆ. ಮತ್ತೆ ಇಲ್ಲಿ ಬಂದಾಗ ಒಂದು 15-20 ಜನ ಇಲ್ಲಿ ಕುತ್ಕೊಳ್ಬಹುದು. ಇಲ್ಲಿ ಮನೇಲೆ ಕೂತು ಊಟ ಮಾಡಿ ಬೇಜಾರಾಯ್ತದೆ, ಊಟ ಮಾಡ್ಬೋದು. ಒಂದ್ ಸಣ್ಣ, ಈಗ ನಿಮ್ ಮನೇಲಿ ಅಷ್ಟೇ, ನಿಮ್ ಮಕ್ಳು ಮೊಮ್ಮಕ್ಳು ಅವ್ರು ಇವ್ರು ಎಲ್ಲ ಇಲ್ಲಿ ಕುತ್ಕೊಂಡು ಊಟ ಮಾಡಕ್ಕೂ ಇರೋಷ್ಟು ಜಾಗ ಸಾಕು. ಜೊತೆಗೆ ಯಾರೋ ಒಂದ್ 4-5 ಜನ ಸ್ನೇಹಿತರು ಬಂದ್ರು ಅವ್ರನ್ನೂ ಕುತ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ಮತ್ತೆ ಇಲ್ಲಿ ಬಂದು ಹೋದವ್ರಿಗೆ ಒಂದ್ ನೆನಪು ಮರೆಯಲ್ಲ ಅವ್ರಿಗೆ. ನಿಮ್ಮಲ್ಲಿಂದ ಬಂದು ಯಾರಾದ್ರೂ ಏನೋ ತಗೊಂಡ್ ಹೋಗ್ತಾರೆ ವಿನ
ಅದೇ ಒಂದು ಖುಷಿ ಅಲ್ಲ ಅದೇ ಅದೇ ಒಂದು ನೀವು ಮಾಡಿರೋದನ್ನ ನನಗೂ ಅಷ್ಟೇ. ನಾನು ಕೋಟೆಕೆರೆಯಲ್ಲಿ ಇದೊಂದು 4 ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ. ಈಗ ನೆಕ್ಸ್ಟ್ ನಾನು ಇದನ್ನ ನೋಡ್ಕೊಂಡು ಈಗ ನಮ್ಮ ಹುಡುಗರು ಕೆಲಸ ಮಾಡ್ಲಿಕ್ಕೆ ಬಂದ್ರು, ಇವಾಗ ನಿಮ್ಮ ತಂಡದವರೆಲ್ಲ ಬಂದ್ರು, ಅವ್ರು ಖುಷಿಯಿಂದ ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಕುತ್ಕೊಂಡು ನಿಜ ಒಂದು ವಿಶ್ರಾಂತಿ ತಗೊಂಡ್ರು. ಸ್ವಲ್ಪ ಅದೇ ಒಂದು ಖರ್ಚಾಗ್ತದೆ. ಅದೇ ಖರ್ಚು ನಾವು ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ ಅದ್ರ ಬದಲು ಈ ತರ ನೋಡಿ ಎಷ್ಟು ತಂಪಾಗಿದೆ. ಅದ್ರಲ್ಲೂ ಸಾಯಂಕಾಲ 6 ಗಂಟೆ 7 ಗಂಟೆ ಮೇಲೆ ತುಂಬಾ ಚೆನ್ನಾಗಿರ್ತದೆ. ಇವರು ಮೊದ್ಲು ನಮ್ಮ ಮಾವರನ್ನು ಏನಕ್ಕೆ ಮಾಡ್ತೀರಾ ಮಾವರು ಸ್ಟಾರ್ಟಿಂಗ್ ಇಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇದಾರೆ, ಆದ್ರೆ ಒಪ್ಕೊಂಡು ಬರ್ತಾ ಇದಾರೆ ಅವ್ರಿಗೆ. ಹೌದು, ಒಂದೊಂದೇ ನಿಧಾನಕ್ಕೆ ಅರ್ಥ ಆಗುತ್ತೆ ಅವ್ರಿಗೆ. ಏನಂತಂದ್ರೆ 50ನೇ ಇಸ್ವಿಯಿಂದ ಆಚೆ ಹುಟ್ಟಿದವ್ರಿಗೆ ಎಲ್ಲ ಸುಮಾರಾಗಿ ಹಳೇದು 2 ಇಲ್ಲ, ಈಚೆ ಬಂದವ್ರಿಗೆ ಏನು ಗೊತ್ತಿಲ್ಲ. ಈಗ ಇವ್ರದೆಲ್ಲ ಏಜ್ ಎಲ್ಲ ಅಂದ್ರೆ ಈಗ ಅರ್ಧ, ಈಗ ನಾವು ಅರ್ಧನೇ. ನಮ್ ಡ್ಯಾಡಿ ಮಾಡ್ತಾ ಇದ್ದಾಗ ನಾವು ಗದ್ದೆಯಲ್ಲಿ ದನಗಳಿಗೆ ದನದ ಗೊಬ್ಬರ ಹಾಕಿ ವ್ಯವಸಾಯ ಮಾಡಿರೋದು ನೋಡಿದೀವಿ, ಯೂರಿಯಾಗ ಹಾಕಿ ವ್ಯವಸಾಯ ಮಾಡಿರೋದು ನೋಡಿದ್ವಿ, 2 ನೋಡಿದೀವಲ್ಲ. ಪುನಃ ಈಗ ಎಲ್ಲರೂ ಅದನ್ನೇ ಜಾಸ್ತಿ ನಚ್ಕೊಂಡಿರೋದ್ರಿಂದ ನಮ್ಗೇನ್ ಅನಿಸ್ತದ ಅಂದ್ರೆ ಇದು ಆಗ್ತದ ಹೋಗ್ತದ ಅನ್ನೋದು ಆ ಏಜ್ ನರ್ಗು ಒಂದು ಡೌಟ್ ಇರ್ತದೆ. ಈಗ ಬರೀ 18-20 ವರ್ಷದ ಹುಡುಗರು ಕೇಳಿದ್ರೆ ಅವ್ನು ಒಂದೇ ಗೊತ್ತಿರೋದು, ಯೂರಿಯಾ ಹಾಕ್ಬೇಕು, ಸುಪಾಲ್ ಹಾಕ್ಬೇಕು, ಪಟಾಸ್ ಹಾಕ್ಬೇಕು. ನಮ್ಮ ಬುಕ್ಕಲ್ಲೂ ಅದೇ ಹೇಳಿದ್ರು, ವಿಜ್ಞಾನ ಅದೇ ಹೇಳಿದ್ರು ಅಂತ. ಈಗ ನಿಮ್ಮ ಮಾವರಿಗೆ ಇದು ಇಲ್ಲೋ ನಮ್ಮದಲ್ಲಿ ಗೊಂದಲದಲ್ಲಿ ಇರ್ತದೆ. ಅದು ದೃಢವಾಗಿ ನಂಬೋರ್ಗೆ ಈಗ ಪರ್ಸನಲಿ ಸ್ಟಾರ್ಟಿಂಗ್ ನಲ್ಲಿ ಬಂದಾಗ ಅವ್ರಿಗೆ ನೀವೆಲ್ಲ ಯಾಕೆ ಹೇಳಂಗೂ ಇಲ್ಲ ಬಿಡಂಗಿಲ್ಲ. ಅವ್ರಿಗೆ ತುಪ್ಪ ಬಾಯಲ್ಲಿ ಇಟ್ಕೊಂಡು ಉಗಿದ್ರೆ ಹೋಯ್ತು, ನುಂಗಿದ್ರೆ ಕುಡಿತು, ಹಂಗೆ ಅರ್ಥ ಆಗ್ತದೆ. ಈಗ ಇದು ಮಾಡೋವಾಗ ಅವ್ರಿಗೆ ಏನೋ ಅನ್ಸುತ್ತೆ, ಇವಾಗ ಏನಂತಂದ್ರೆ ಕರೆಕ್ಟ್ ಅಲ್ವ ಮಾಡೋವಾಗ ನಮ್ಗಂತೂ ಭಾರಿ ಕಷ್ಟ ಆಯ್ತು ಗುರು. ಲೇಬರ್ದು ಅದೇ ನೀವ್ ಹೇಳ್ದಂಗೆ ಇದು ಲೇಬರ್ ಸಮಸ್ಯೆ. ನಮ್ಗಂತೂ ಕೆಲಸ ಮಾಡ್ಲಿಕ್ಕೆ ಪ್ರತಿಯೊಂದು ನಿಂತ್ಕೊಂಡು ಮಾಡಿಸ್ಲಿಕ್ಕೆ ತುಂಬಾನೇ ಸಮಯ ತಗೊಂಡು. ಹಾಗೆ ಇದು ನಾವು ಅನ್ಕೊಂಡಿದ್ದು ಒಂದ್-2 ತಿಂಗಳಲ್ಲಿ 1 ತಿಂಗಳಲ್ಲಿ ಮಾಡೋಣ ಅಂತ. ಈಗ ನೋಡಿ ಇದೆ, ನಾವು ಯಾವಾಗ ನೀವು ತೋಟ ಇಟ್ಟಿದ್ವಲ್ಲ ಅವಾಗ ಶುರು ಮಾಡಿದ್ದು ಹತ್ತತ್ರ 2 ತಿಂಗಳು 3 ತಿಂಗಳು ಆಯ್ತು ನಾವು ಇದನ್ನ. ಹೌದು ಗುರುಗಳೇ. ಹಾ ಚೆನ್ನಾಗಿದೆ. 8 ಅಡಿ ಅಲ್ಲಿ ಮಧ್ಯಕ್ಕೆ 10 ಅಡಿ ಇದೆ ಗುರುಗಳೇ. ಇದೆಲ್ಲ ಮಂಗಳೂರು ಟೈಲ್ಸ್, ಮಂಗಳೂರು ಟೈಲ್ಸ್ ಮಾಡಿದ್ದೇವೆ. ಮಂಗಳೂರು. ಹಾ, ಇದೆಲ್ಲ ಇಲ್ಲೇ ಮಾಲೂರು ಅಂತ ಇದೆ, ಅಲ್ಲಿಂದ ತಗೊಬಂದು ನೋಡೋಣ. ಇದು ಅದೇ ಇದೆಲ್ಲ ನೋಡಿದ್ಮೇಲೆ ಈಗ ನಮ್ಗೂ ಒಂದ್ ಸ್ವಲ್ಪ ಐಡಿಯಾ ಚೇಂಜ್ ಆಗಿದೆ. ಅಲ್ಲಿ ಹೋದ್ಮೇಲೆ ಈಗ ಯೋಚನೆ ಮಾಡ್ಬೇಕು, ಶೀತ ಎಲ್ಲ ರೇಟ್ ನೋಡ್ಕೊಂಡು ನಾನು ಮಾಡ್ಸಿದೀನಿ. ಅದೇನಾಯ್ತು ಅಂದ್ರೆ ಕಾಂಕ್ರೀಟ್ ಹಾಕ್ಬಿಡೋಣ ಅನ್ನೋ ಲೆಕ್ಕ ಬಂತು. ಈಗ ಕಾಂಕ್ರೀಟ್ ಹಾಕೋಣ ಅಂತ ಹೇಳಿದ್ರೆ ಈಗ ಅದು ಬಡ್ಜೆಟ್ ಎಲ್ಲೋ ಹೋಗ್ತಾ ಇದೆ. ಈಗ ಇದು ನೋಡಿದ್ಮೇಲೆ ಪರವಾಗಿಲ್ಲ, ಇದೇನು ಶಬ್ದ ಏನು ಆಗಲ್ಲ. ಇದು ಕೆಳಗಡೆ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ತೂಕನೂ ಹಂಗೆ ಇದೆ, ತುಂಬಾ ತೂಕ ಇದೆ. ಗಟ್ಟಿ ಇದೆ. ಏನಂದ್ರೆ ಈ ರಿಂಗ್ ಬಂದು ನಾವು ಮಳೆ ನೀರು ಹೋಗಿ ಕಾಲುವೆ ಒಂದ್ ಮಾಡಿದ್ವಿ ಗುರುಗಳೇ. ಇಲ್ಲಿ ರಿಂಗ್ ಇದೆ, ಬನ್ನಿ ತೋರಿಸ್ತೀವಿ. ಹೌದೌದು, ಇಲ್ಲಿ ಹಾಕಿದ್ವಿ. ಮಳೆ ನೀರು ಇಲ್ಲಿಂದ ಇಲ್ಲಿ ಬಿದ್ದಿರೋ ಮಳೆ ನೀರಲ್ಲೇ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಇಲ್ಲಿಂದ ಈ ಕಡೆ ಬರುತ್ತೆ, ಇಲ್ಲಿಂದ ಈ ಕಡೆ ಹೋಗಿ ನಾವು ಅಲ್ಲಿ ಕೊನೆಯಲ್ಲಿ ಒಂದು ಬೋರ್ವೆಲ್ ಇರುತ್ತೆ, ಅಲ್ಲಿ ರೀಚಾರ್ಜ್ ಮೆಥಡ್ಗೆ ಅಲ್ಲಿ ಹೋಗುತ್ತೆ. ನಮ್ಮಲ್ಲಿ ಈ ತೋಟದಲ್ಲಿ ಬಿದ್ದಿರೋ ನೀರೆಲ್ಲ ಬಂದ್ರೆ ಹೌದು ಹೋಗ್ಲಿಕ್ಕೆ ಮಾಡಿದ್ದೀವಿ. ಹೌದು, ನಾವು ಇದು ಬಂದು ಈ ರಿಂಗ್ ಬಂದು ಉಳಿದಿದ್ದು ಇವ್ರೇನ್ ಮಾಡಿದ್ದಾರೆ, ಇಲ್ಲಿ ಇಟ್ಬಿಟ್ಟು ಇದ್ರ ಮಧ್ಯದಲ್ಲಿ ಗಿಡ ನೆಡ್ಲಿಕ್ಕೆ ಒಂದು ಶೋ ಗಿಡ ಏನನ್ನ ನೆಡ್ಲಿಕ್ಕೆ, ಹೂ ಗಿಡ ನೆಡ್ಲಿಕ್ಕೆ ಈ ತರ ಎಲ್ಲ ಮಾಡಿದ್ದಾರೆ. ಹೌದು, ಅಲ್ಲಿ ಕೆಳಗಡೆ ಒಂದು ಸೇಫ್ಟಿ ರಾಡ್ ಹಾಕ್ತಿವಿ ಗುರುಗಳೇ, ಮೇಲೆ ಮತ್ತೆ ಕೆಳಗಡೆ ಅಲ್ಲಿ ಇಡ್ತೀವಿ. ಅಲ್ಲಿ ಮಾಡಿ ಸೇಫ್ಟಿ ಗ್ರಿಲ್ ಹಾಕಿದ್ರೆ ಹೌದು. ಮತ್ತೆ ಇದು ಬಂದು ಮಕ್ಕಳು ಯಾರು ಓಡಾಡಬಾರ್ದು ಅಂದ್ರೆ ಸೇಫ್ಟಿಗೆ ಇದೊಂದು ಹಾಕ್ತಿದ್ವಿ. ಯಾವಾಗ್ಲೂ ಇದು ಬಂದೋಬಸ್ತ್. ನೀವು ಹೋದ್ ಸರಿನೇ ಮಾಡೋವಾಗ್ಲೇ ಹೇಳಿದ್ವಿ, ಅದಕ್ಕೆ ನಾವು ಇದು ಸೇಫ್ಟಿಗೆ ಹಾಕಿ ಮತ್ತೆ ಅದಕ್ಕೆ ಬೀಗನ ಹಾಕ್ಬಿಟ್ಟಿದ್ವಿ. ನಾವು ಕೋಟೆಕೆರೆಯಲ್ಲಿ ಅಷ್ಟೇ ಈ ತರ ಒಂದು 3 ಟ್ಯಾಂಕ್ ಇದೆ. 3 ಟ್ಯಾಂಕ್ ಈಗ ಅರ್ಜೆಂಟ್ ಇದನ್ನ ಹೋಗಿ ನೋಡ್ಕೊಂಡಂಗ್ ಮಾಡ್ಬೇಕು. ಅದೇ ನೀವು ಈಗ ಮಾಡಿದ್ಮೇಲೆ ನಮ್ಗೆ ಏನಾಗ್ತದೆ, ಈ ತರ ನೋಡ್ಕೊಂಡು ಮಾಡೋರು ತುಂಬಾ ಜನ ಮಾಡ್ತಾರೆ. ನೋಡಿ, ಇದೊಂದು ತಂಗುದಾಣ, ಒಂದು ಕುಟೀರ. ನೀವ್ ಹೇಳ್ದಂಗೆ ಓದ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ, ನಮ್ ತೋಟ ವೀಕ್ಷಣೆ ಮಾಡ್ಲಿಕ್ಕೆ. ಹೌದು. ಹಾ, ಈಗ ನಾವು ಇಲ್ಲಿ ಮಾಸ್ತಿ ತೋಟದಲ್ಲಿ ಮಾಡಿರೋದು ಇದು 2ನೇ ಮಾಡಲು. ಈ 2ನೇ ಮಾಡಲ್ ಈಗ ಹಣ್ಣಿನ ಅರಣ್ಯ ಅಂತ ನಮ್ಮ ಪ್ರಜ್ವಲ್ ಅವರು ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಏನಾಗಿದೆ ಅಂದ್ರೆ ಬರೀ ಹಣ್ಣಿನ ಗಿಡಗಳಿದೆ. ಇದೆಲ್ಲ ಹಣ್ಣಿನ ಗಿಡಗಳಿದೆ. ಇಲ್ಲಿ ಲೈನ್ ಹೇಗಿದೆ ಅಂದ್ರೆ 10 ಅಡಿಗೆ 10 ಅಡಿ, 10 by 10.
ಈಗ ಸಾಧಾರಣ ಈ ಕೊಡಗಿನಲ್ಲಿ ಕಾಫಿ ಗಿಡ ಎಲ್ಲ ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಆಗಿ ಕನ್ಸಲ್ಟೆಂಟ್ಸ್ ಅವರು ಮತ್ತು ಬೇರೆ ಬೇರೆ ಕಂಪನಿಯವರೆಲ್ಲ 10 ಅಡಿ ಒಂದು ತೆಂಗಿನ ಗಿಡ ಇದು ಹಾಕೋರು, ಕಾಫಿ ಹಾಕೋರು ರೋಬಸ್ಟ. ಅದೇ ರೀತಿ ಅಡಿಕೆನೂ ಅಷ್ಟೇ, 10 ಅಡಿಕೆ ಭಾಳ ಚೆನ್ನಾಗಿ ಬರ್ತದೆ. ಇಲ್ಲಿ ನಾವು ಮಾಡಿರೋದು ಏನಪ್ಪ ಅಂದ್ರೆ ಎಲ್ಲ 10ಕ್ಕೆ ಈಗ ಸ್ಟ್ರೈಟು ಪೂರ್ವ ಪಶ್ಚಿಮಕ್ಕೆ 10 ಅಡಿ, ಉತ್ತರ ದಕ್ಷಿಣಕ್ಕೆ 10 ಅಡಿ. ಇಲ್ಲೇನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ 5 ಲೇಯರ್ ಸಿಸ್ಟಮ್ನಲ್ಲಿ ಈಗ ಹಣ್ಣಿನ ಅರಣ್ಯ. ಇಲ್ಲಿ ಏನಾಗ್ತದೆ, ಇದು ಕಾಡು ಥರನೂ ಇರಬೇಕು, ನಮ್ಗೆ ಇಲ್ಲಿ ಎಲ್ಲ ಥರದ ಹಣ್ಣು ಬರಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಎಲ್ಲ ಗಿಡಗಳನ್ನ ಒಂದೊಂದು ಗಿಡದಲ್ಲಿ ಅಂತರದಲ್ಲಿ. ಈಗ ನಮ್ಮ 48 ಮಾಡಲೇ ಬೇರೆ, ಇದು ಹಣ್ಣಿನ ಮಾದರಿಯಲ್ಲಿ ನೋಡಿ, ಇದು ನೇರಳೆ ಗಿಡ. ಈ ನೇರಳೆ ಗಿಡ ನಿಮ್ಗೆ ಇಲ್ಲಿ ಎತ್ತರ ಹೋಗ್ತದೆ. ಅದಕ್ಕೆ ಪಕ್ಕದಲ್ಲಿ ಏನು ಮಾಡಿದ್ವಿ ಅಂದರೆ ಮೋಸಂಬಿಯನ್ನು ನಾವು ಅಲ್ಲಿ ಪಕ್ಕದಲ್ಲಿ ಹಾಕೊಂಡಿದ್ದೀವಿ. ಮತ್ತು ಇಲ್ಲಿ ಚೆರಿನೂ ನಮಗೆ ಇಲ್ಲಿ ಹುಳ್ಳು ಆಗಿರ್ತದೆ, ಅದು ತುಂಬ ಕೆಳಗೆ ಬರ್ತದೆ. ಹಾಗೆ ಇಲ್ಲಿ ಏನು ಮಾಡಿದ್ವಿ, ಸಪೋಟನೂ ಅಷ್ಟೇ, ಅದು ಇಲ್ಲಿ ಕೆಳಗಡೆ ತಗ್ಗಾಗಿ ಬರ್ತದೆ. ಆಮೇಲೆ ಇಲ್ಲಿ ನಾವು ಬಬುಟಾನ್ ಅದನ್ನ ಅಲ್ಲಿ ಹಾಕೊಂಡಿದ್ದೀವಿ. ಇದೊಂದು ದೊಡ್ಡ ಗಿಡ ಒಂದು ಬಂದರೆ ಅದು ಸುತ್ತ ಯಾವಾಗಲೂ ಚಿಕ್ಕ ಗಿಡ ಬರ್ತದೆ. ಒಂದು ಮಧ್ಯದಲ್ಲಿ ಒಂದು ದೊಡ್ಡದು, ಅದು ಚಿಕ್ಕದು. ಮತ್ತೇನಾಗ್ತದೆ, ಈಗ ಇಲ್ಲಿ ಚಿಕ್ಕ ಗಿಡ ಬಂತಿಲ್ಲಿ, ಈಗ ಇದ್ರ ಪಕ್ಕದಲ್ಲಿ ಇಲ್ಲಿ ಬಟರ್ ಫ್ರೂಟ್ ಇದೆ, ಇದ್ರ ಪಕ್ಕದಲ್ಲಿ ದೊಡ್ಡದು ನೇರಳೆ ಗಿಡ ಬರ್ತದೆ. ಈ ನೇರಳೆ ಗಿಡ ಪಕ್ಕದಲ್ಲಿ ಈ ಥರ ಚಿಕ್ಕ ಗಿಡಗಳನ್ನ ಈ ಥರ ಹಾಕೊಂಡು ಇದು ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ನೀವು ಬೇಕಾದ್ರೆ ಏನು ಮಾಡ್ಬೋದು, ಈಗ ಈ ಸಾಲಲ್ಲಿ ನೆಟ್ಟಿಗೆ ಸಾಲಲ್ಲಿ ನೀವು ಗ್ಲೀರ್ ಸೀಡಿ ಹಾಕ್ಬೋದು. ಇದನ್ನ ಈ ಥರ ಗ್ಲೀರ್ ಸೀಡಿ ಹಾಕೊಳ್ಬೋದು. ಯಾಕಂದರೆ ಡ್ರಿಪ್ಲೇ ನಾವು ಹಿಂಗೆ ಮಾಡಿರೋದ್ರಿಂದ ಗ್ಲೀರ್ ಸೀಡಿಯನ್ನು ಒಂದೊಂದು ಅರ್ಧ ಅಡಿ ಒಂದೊಂದು ಅಡಿಗೆ ಒಂದು ಗ್ಲೀರ್ ಸೀಡಿ ಹಾಕೊಳ್ಬೋದು. ಆಮೇಲೆ ಇದು ಮಧ್ಯದಲ್ಲಿ ನೀವು ಈಗ ಕೆಲವೆಲ್ಲ ಕೇಳ್ತೀರಿ, ನಮ್ಮದು ಅಗಸೆ ಗ್ಲೀರ್ ಸೀಡಿ ನುಗ್ಗೆ ಮೇಲೆ ಬಂದ್ಬಿಟ್ಮೇಲೆ ನಮಗೆ ನೆಲದಲ್ಲಿ ಏನು ತರಕಾರಿ ಬರಲ್ಲ, ಹಣ್ಣು ಕಾಯಿ ಬೆಳೆಯೋಕೆ ಬರಲ್ಲ, ಸೊಪ್ಪು ಬೆಳೆಯೋಕ್ಕಾಗಲ್ಲ ಅಂತ. ಈಗ ನೀವು ಈ 10x10ನಲ್ಲಿ ಕ್ಯಾರೆಟ್ ಹಾಕೊಳ್ಬೋದು, ಮೂಲಂಗಿ ಹಾಕೊಳ್ಬೋದು, ಬದನೆ ಗಿಡ ಹಾಕೋಬೋದು, ಮೆಣಸಿನ ಗಿಡ ಹಾಕ್ಬೋದು, ಸ್ಯಾಂಬಂದಿಗೆ ಹಾಕ್ಬೋದು, ಯಾವ ಗಿಡ ಬೇಕಾದ್ರೆ ಹಾಕ್ಬೋದು. ಇನ್ನೊಂದು 3 ವರ್ಷ 4 ವರ್ಷ ನೀವು ಎಲ್ಲ ಥರದ ಹೂವಿನ ಗಿಡ, ತರಕಾರಿ, ಸೊಪ್ಪನ್ನ ಇಲ್ಲಿ ಬೆಳ್ಕೊಬೋದು. ಇದು ರೈತರಿಗೊಂದು ಇದೊಂದು ಒಳ್ಳೆ ಮಾಡಲು. ಬುಡದಲ್ಲಿ ನಾವು ಈಗ ಉರುಳಿ ಹಾಕೊಂಡಿದ್ದೀವಿ ನೋಡಿ, ಇಲ್ಲೆಲ್ಲ ಉರುಳಿ ನೋಡಿ. ಈಗ ಗಿಡ ಈ ಉರುಳಿ ಇರೋದ್ರಿಂದ ಇಲ್ಲಿ ಕಳೆ ಬರಲ್ಲ. ಇದು ಉರುಳಿ ನೋಡಿ, ಒಂದೇ ಒಂದು ಗಿಡ, ಇದು ಜಾಸ್ತಿ ಏನಲ್ಲ, ಇದು ಒಂದೇ ಒಂದು ಗಿಡ ನೋಡಿ, ಉರುಳಿ ಇಷ್ಟು ಸೊಪ್ಪು ಬರುತ್ತೆ, ಇಷ್ಟು ಸೊಪ್ಪು ಬರುತ್ತೆ. ಹಾಗೇನಾಗ್ತದೆ, ನಿಮ್ಮ ಈ ತುಂಗೆ ಎಲ್ಲ ಇದೆಯಲ್ಲ, ಈ ತುಂಗೆ ಅಂತ ಹೇಳ್ತೀವಿ ನಾವು, ಕೊನ್ನಾರಿ ಅಂತ ಹೇಳ್ತೀವಿ. ಈ ಕೆಲವು ಕಡೆ ನಾವು ಇದನ್ನ ನಮ್ಮ ಕಡೆ ಕೊನ್ನಾರಿ ಅಂತೀವಿ, ನಾವು ಹುಣಸೂರು ಮೈಸೂರು ಕಡೆ ನಾವು ಇದನ್ನ ಕೊನ್ನಾರಿ ಅಂತೀವಿ, ನೀವು ಇದನ್ನ ತುಂಗೆ ಅಂತೀವಿ. ಹುಬ್ಳಿ ಧಾರವಾಡ ಕಡೆ ಇದಕ್ಕೆ ಇನ್ನೊಂದು ಹೆಸರು ಇರ್ತದೆ, ಇದು ಕೊನ್ನಾರಿ. ಇದು ಕಿಳ್ತಾ ಇದ್ದಷ್ಟು ಬರ್ತಾನೆ ಇರ್ತದೆ. ಆಗ್ಲೇ ನಾನು ಇದನ್ನ ಕ್ಲೀನ್ ಮಾಡಿಸಿ ಅಂದಾಗ ಒಂದು ಮಳೆ ಬೀಳಲಿ ಅಂದ್ರಿ, ಮಳೆಯಲ್ಲಿ ಏನಾಗ್ತದೆ ಅಂದ್ರೆ ಕೀಳಕ್ ಹೋದಾಗ ಅದಕ್ಕೆ ಶಕ್ತಿ ಜಾಸ್ತಿ. ಈ ಬೇಸಿಗೆಯಲ್ಲಿ ಬೇಸಿಗೆ ಇದ್ದಾಗ್ಲೇ ಸಣ್ಣ ಒಂದು ರೋಟಾವೇಟ್ರು ನೀವು ಇಲ್ಲಿ ಇದನ್ನ ಓಡಿಸ್ಬೋದು, ಮತ್ತೆ ಹಾಕ್ಬೋದು. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಒಂದೊಂದು ಎಲ್ಲ ತರದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ರಲ್ಲ, ಎಲ್ಲಾನು ನಾವು ಇದು ಹಾಕೊಂಡು ಮಳೆ ಬರ್ಬೇಕು. ಮಳೆ ಬಂದ್ರೆ ಸ್ವಲ್ಪ ರೋಟ್ರ್ ಹಾಕೊಂಡು ಬದಿ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅದು ಈಗ ಈಗ ನೀವು ಬಿಸಿಲಲ್ಲಿ ಒಂದ್ಸಲ ಹೊಡೆದ್ರೆ ಕೊನ್ನಾರಿ ಕಂಟ್ರೋಲ್ ಬರ್ತದೆ. ಮಳೆ ಬಿದ್ಮೇಲೆ ಮಾಡಿದ್ರೆ ಅದಕ್ಕೆ ಒಂಥರ ಗೊಬ್ಬರ ಕೊಟ್ಟಂಗೆ ಪುನಃ ರೋಟ್ರ್ ಬೆಟ್ಟು ಚಿಕ್ಕ ರೋಟಾವೇಟ್ರು ಸಣ್ಣದು ಇತ್ತಲ್ಲ, ಅದನ್ನೇ ಹೊಡೀರಿ. ಹಿಂಗೊಂದ್ಸಲ ಸೈಡಲ್ಲಿ ಹೋಗಿ, ಹಂಗೊಂದ್ಸಲ ಹಂಗ್ ಬನ್ನಿ, ಮಧ್ಯದಲ್ಲಿ ಒಂದ್ಸಲ ಹೋಗಿ, ಸರಿ ಹೋಗೋಯ್ತು. ಜಾಗ ಬಿಟ್ಟಿದ್ದೀವಿ ನೋಡಿ, ಅಲ್ಲಿ ಟರ್ನ್ ಮಾಡೋಕ್ಕೂ ಜಾಗ ಬಿಟ್ಟಿದ್ದೀವಿ, ಅಲ್ಲಿ ಟರ್ನ್ ಮಾಡೋಕ್ಕೂ ಜಾಗ ಬಿಟ್ಟಿದ್ದೀವಿ. ನೀವು ಇಲ್ಲಿ ಮಾಡ್ಕೋಬೋದು. ಹೀಗೆ ಇದು ಮಾವು, ಅಲ್ಲಿ ಇದು ಇದೆ, ಅದು ಸೀಬೆಕಾಯಿ ಇದು. ಆಮೇಲೆ ಇದು ಹನುಮ ಫಲ, ಅಲ್ಲಿ ಒಂದು ಬಟರ್ ಫ್ರೂಟು, ಆಮೇಲೆ ಬೇರೆ 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 ಗಿಡಗಳನ್ನ ಇಲ್ಲೆಲ್ಲ ಹಾಕ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತೀವಿ. ಇದೆಲ್ಲ ಈ ಪುನರವ ಅಂತ, ಇದೆಲ್ಲ ಸೊಪ್ಪು, ಪುನರವದ ಸೊಪ್ಪು. ಇದು ಪುನರವ ತುಂಬಾ ಒಳ್ಳೆಯದು. ನಮ್ಮ ದೇಹದ ಯಾವ್ದಾದ್ರು ಅಂಗಾಂಗಗಳು ವೀಕ್ ಆಗಿದ್ರೆ ಈ ಎಲೆ ಕಷಾಯವನ್ನು ಕುಡಿದಾಗ ನಮಗೆ ದೇಹದಲ್ಲಿ ನಮ್ಮ ಅಂಗಾಂಗಗಳು ಪುನಃ ಚೈತನ್ಯ ಆಗ್ತದೆ ಅಂತ. ಈಗ ಉರುಳಿಯನ್ನ ಮಧ್ಯದಲ್ಲಿ ಕಟ್ ಮಾಡಿ, ಎಷ್ಟೆಲ್ಲ ಹಿಂಗೆ ಕಟ್ ಮಾಡುವ, ಒಂದು ಬ್ಲೇಡ್ ತಗೊಂಡು ಈಗ ಪ್ಲಾಸ್ಟಿಕ್ ತೆಗೆದ್ಬಿಡ್ಬೇಕು. 15 ದಿವಸ ಆದ್ಮೇಲೆ ಎಲ್ಲ ಗಿಡ ತೆಗೆದ್ಬಿಡಿ. ಒಂದು ಸಣ್ಣ ಬ್ಲೇಡ್ ತಗೊಂಡು ಈ ಕಸಿ ಕಟ್ಟಿರೋ ಪ್ಲಾಸ್ಟಿಕ್ ಕಟ್ಟಿದಾರಲ್ಲ ಅದನ್ನ ತೆಗೆದ್ಬಿಡು. ಇಲ್ದ್ರೆ ಏನಾಗ್ತದೆ, ಅಮ್ಕಿ ಗಿಡ ಇದು ಬೆಳವಣಿಗೆ ಆಗಲ್ಲ. 15 ದಿನ ಕಳೀಲಿ. 15 ದಿನ ಕಳೆದ್ಮೇಲೆ ಎಲ್ಲ ಈಗ ಅಲ್ಲಿರೋ ತರ ತೆಗಿಬಿಡಿ. ಅಲ್ಲೆಲ್ಲ ಒಂದು ಸುತ್ತಾಡ್ಕೊಂಡು ಬನ್ನಿ, ಲೈನ್ ಇಟ್ಕೊಂಡು ಎಲ್ಲಿ ಕಸಿ ಇದೆ ಅದನ್ನ ಕಟ್ ಮಾಡಿ. ಅದು ಇನ್ನೊಂದ್ಸಲ ಟೆಸ್ಟ್ ಮಾಡಿ, ಕೆಳಗಡೆ ಏನಾದ್ರು ಸುಳಿ ಬಂದ್ರೆ ಆ ಸುಳಿನೂ ತೆಗೆದಾಯ್ತು. ಮತ್ತೆ ನೀರು ಮಿತವಾಗಿ ಕುಡಿ. ನೀರು ಇದೆ ಅಂದ್ಬಿಟ್ಟು ಕೊಟ್ಬಿಟ್ರೆ ಇವತ್ತೆ 3 ದಿವಸ ಆಗಿತ್ತು ಬಿಟ್ಟು. 3 ದಿನ ಕೊಡಿ, 15 ನಿಮಿಷ ಕೊಡಿ. ಅಂದ್ರೆ ಇದೇನು ಹೇಳಿದ್ರು, ಸಪೋಟೆ. ಸಪೋಟ ತರ ಬರುತ್ತೆ, ಹತ್ತತ್ರ 3 kg ಬರುತ್ತೆ ಒಂದ್ ಕಾಯಿ ತೂಕ. ಒಂದೇ ಬೀಜ ಬರುತ್ತೆ. ಆ ಬೀಜ ಕೂಡ 500 ರೂಪಾಯಿ ಆಗುತ್ತೆ ಒಂದ್ ಬೀಜಕ್ಕೆ. ಒಂದ್ ಬೀಜ.
ಓಹೋ ಒಂದೇ ಬೀಜ. ಪ್ರಜ್ವಲ್ ನೋಡಪ್ಪ ಇದು ತೋರ್ಸು. ಓಹೋ ಮ್ಯಾಂಗೋಸ್ಟಿನ್ ನಾವು ಹಾಕಿದ್ವಿ. ಅದು ಮ್ಯಾಂಗೋ ಅದೇ ನೆರಳಿಗೋಸ್ಕರ ನಾವು ಇದನ್ನ ಕಟ್ಟಿದ್ವಿ. ಇದು ಬಂದು ಈ ಪರ್ದೆ ಹಾಕಿರೋದು ಏನಕ್ಕಂದ್ರೆ ನಾವು ಇಲ್ಲಿ ಬಿಸಿಲು ಜಾಸ್ತಿ ಅಲ್ಲ, ಬಿಸಿಲು ಜಾಸ್ತಿ ಆಗುತ್ತೆ ಅಂತ ನೆರಳಿಗೋಸ್ಕರ ಇದು ಹಾಕಿದ್ವಿ. ಬಿಸಿಲು ಗಾಳಿಗೆ ತುಂಬಾ ಅದೇ ಸ್ವಲ್ಪ ತಾಕತ್ ಬರ ಗಂಟ ಗಿಡ. ಆಮೇಲೆ ಒಟ್ಟಿನಲ್ಲಿ ಹೂ ಬಂದು ಕಾಯಿ ಬರ್ಬೇಕಾದ್ರೆ 1 ವರ್ಷ. ಜಬಟಿ ಕಬ ಅಂತ. ಅಯ್ಯೋ ಇನ್ನು ಕೆಲವು ಹೆಸರು ಏನೇನೋ ಇರ್ತವೆ. ಇದು ಅದೇ ಗುರುಗಳೇ, ನಾವು ನೇರಳೆ ಇರುತ್ತಲ್ಲ ಗುರುಗಳೇ, ದ್ರಾಕ್ಷಿ ತರನೇ ಮರ ದ್ರಾಕ್ಷಿ ಅಂತಾರೆ ಇದರಲ್ಲಿ. ಮರ ದ್ರಾಕ್ಷಿ ಇದ್ರಲ್ಲಿ ಈ ಕಾಂಡದಲ್ಲೆಲ್ಲ ಒಳ್ಳೆ ಹುಳ ತರ ಅಂಟ್ಕೊಬಿಟ್ಟಿರುತ್ತೆ ದ್ರಾಕ್ಷಿ. ಇವಾಗ ನಾವು ಬಳ್ಳಿನಲ್ಲಿ ಬರೋದು, ಇದು ಮರದಲ್ಲಿ ಬರುತ್ತೆ ದ್ರಾಕ್ಷಿ. ಹೌದು, ಇದರಲ್ಲಿ 2-3 ತರ ಬರುತ್ತೆ. ಅರಿಶಿನ ರೆಡ್ ಒಂದು, ಎಲ್ಲೋ ಒಂದು, ಮತ್ತೆ ಮಾಮೂಲಿ ನಾವು ದ್ರಾಕ್ಷಿ ನೇರಳೆ ಕಲರ್. ಕರ್ಪೂರದ ಅದೇ ನಾವು ಏನ್ ಸಹಜವಾಗಿ ಕರ್ಪೂರ ಮಾಡ್ತಲ್ಲ, ಇದ್ರ ಎಣ್ಣೆಯಿಂದ ಕರ್ಪೂರ ತಯಾರು ಮಾಡೋದು. ಇದು ನಿಜವಾದ ಇದು ನಾವು ಎಲೆ ತೆಗೆದ್ಬಿಟ್ಟು ಈಗ ವಾಸನೆ ಹಿಡ್ದನೆ ಕರ್ಪೂರದ ವಾಸನೆ ಬರುತ್ತೆ. ಇದೇ ನಿಜ. ಇದು ಚೆಂಡು ಹೂವಿನ ಗಿಡ ಹಾಕೊಂಡಾಗ ಚೆಂಡು ಈ ಹುಳುಗಳೆಲ್ಲ ಸ್ವಲ್ಪ ಅಟ್ಯಾಕ್ ಆಗ್ತವೆ. ಮತ್ತೆ ಇಲ್ಲಿ ಹಳೆ ತೆಂಗಿನ ಗಿಡ ಇರೋದ್ರಿಂದ ನಾವು ಅಡಿಕೆನ ಒಳಗಡೆ ಬಿಟ್ಟು ಹಾಕಿದೀವಿ, 12 ಅಡಿ ಬಿಟ್ಟು ಹಾಕಿದೀವಿ ಅಲ್ವಾ. ಇದು ಯಾವ ಮಾಡಲ್? ಇದು ಇವತ್ತು ಮೂರನೇ ಮಾಡಲ್. ಇದು 3ನೇ ಮಾಡಲಲ್ಲಿ ಏನಪ್ಪಾ ಅಂದ್ರೆ, ಇದು ಮಾಸ್ತಿ ತೋಟದಲ್ಲಿ 3ನೇ ಮಾಡಲ್. ಇದು ಇಲ್ಲಿ ಏನಾಗ್ತದೆ, ಇದು ಮೇನ್ ಇಲ್ಲಿ ನಾವು ಹೆಚ್ಚು ಗಮನ ಬಟರ್ ಫ್ರೂಟ್ ಕೊಟ್ಟಿದ್ದೀವಿ. ಇಲ್ಲಿ ಹೆಚ್ಚು ಬಟರ್ ಫ್ರೂಟ್ಗೆ. ಇದು ಕೂಡ ಅಷ್ಟೇ, ಪೂರ್ವ ಪಶ್ಚಿಮಕ್ಕೆ 10 ಅಡಿ ಲೈನು, ಉತ್ತರ ದಕ್ಷಿಣಕ್ಕೂ 10 ಅಡಿ, ಅಂದರೆ 10x10. ಇಲ್ಲಿ ಈಗ ಏನು ಮಾಡಿದ್ವಿ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಟರ್ ಫ್ರೂಟ್ ಹಾಕಿದರೆ 20 ಅಡಿ ಬಿಟ್ಟು ಬಟರ್ ಫ್ರೂಟು, ಪುನಃ ಅಲ್ಲಿ 20 ಅಡಿಗೆ ಬಟರ್ ಫ್ರೂಟು. ಆ ಲೈನಲ್ಲಿ 20 ಅಡಿಗೆ ಬಟರ್ ಫ್ರೂಟು ಇಲ್ಲಿ ಬರ್ತದೆ. ಇದರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡ ಬರ್ತದೆ. 2 ಬಟರ್ ಫ್ರೂಟ್ ಮಧ್ಯದಲ್ಲಿ ಬೇರೆ ಹಣ್ಣಿನ ಗಿಡ. ಒಂದು ಬಟರ್ ಫ್ರೂಟಿಂದ ಒಂದು ಬಟರ್ ಫ್ರೂಟ್ಗೆ 20 ಅಡಿ ದೂರ. ಮತ್ತೆ ಇಲ್ಲೇನಾಗ್ತದೆ, 2 ಸಾಲಿಂದ ಸಾಲಿಗೆ ಬಟರ್ ಫ್ರೂಟು ನಿಮಗೆ 20 ಅಡಿ ಬರ್ತದೆ. ಹಾಗಾದ್ರೆ ಸಹಜವಾಗಿ ಬಟರ್ ಫ್ರೂಟ್ 20 ಅಡಿ ಅಂತರದಲ್ಲಿ 20 ಅಡಿ ಅಂತರದಲ್ಲೇ ಇರಬೇಕು. 20 ಅಡಿ 18 ಅಡಿ ಬೇಕು ಇರ್ಬೋದು. ಇಲ್ಲಿ 20 ಅಡಿ ಅಂತಂದ್ರೆ ಅದು ಇನ್ನೂ ಮಸ್ತಾಗಿರ್ತದೆ. ಮತ್ತೆ ಯಾವುದೇ ಬಟರ್ ಫ್ರೂಟ್ ಗಿಡನ ಯಾವಾಗ ತೆಂಗಿನ ಗಿಡ ಪಕ್ಕ ಹಾಕ್ಬಾರ್ದು. ಯಾಕಂದ್ರೆ ತೆಂಗಿನ ಗಿಡ ಗರಿ ಅವಾಗ ಬೀಳ್ತಾ ಇರೋದ್ರಿಂದ ಅದು ಕೊಂಬೆಗೆ ಡ್ಯಾಮೇಜ್ ಬೀಳ್ತದೆ. ಮತ್ತೆ ಬಟರ್ ಫ್ರೂಟ್ ಈ ರೀತಿ ನಮ್ಗೆ 20 ಅಡಿಲಿ ಇದ್ದಾಗ ನಿಮ್ಗೆ ಏನಾಗ್ತದೆ ಅಂತಂದ್ರೆ, ಒಂದೊಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಕೆನಾಪಿ ಕಂಟ್ರೋಲ್ ಮಾಡ್ತದೆ. ಬೇರೆ ಗಿಡಗಳು ಅಲ್ಲಿ ಸ್ವಲ್ಪ ಕುಳ್ಳ ಸೈಜಲ್ಲಿ ಬರ್ತದೆ. ಹಾಗೆ ಇಲ್ಲಿ ಜಾಸ್ತಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಇದು ಬಟರ್ ಫ್ರೂಟ್ ಬ್ಲಾಕ್ ಅಂತ ಹೇಳ್ಬೋದು. ಬಟರ್ ಫ್ರೂಟ್ ಎಲ್ಲ ಕಡೆನೂ ಇಲ್ಲಿ ಸಾಲಿಂದ ಬಟರ್ ಫ್ರೂಟ್ ಇದೆ. ಆಮೇಲೆ ಗಿಡದಿಂದ ಗಿಡಕ್ಕೆ 20 ಅಡಿ, ಸಾಲಿಂದ ಸಾಲಿಗೆ 20 ಅಡಿಲಿ ಇದು ಬಟರ್ ಫ್ರೂಟ್ನ ಹಾಕೊಂಡಿದೀವಿ. ಈಗ ಇದಕ್ಕೆ ನೆಕ್ಸ್ಟ್ ಈಗ ಡ್ರಿಪ್ ಪೈಪ್ ಲೈನ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಇದು ಚೆನ್ನಾಗಿ ಬರ್ತದೆ. ಮತ್ತೆ ಮಧ್ಯದಲ್ಲಿ ಎಲ್ಲ ಹೂವು ಅದು ಇದನ್ನ ಬೆಳಿಬೋದು. ಮೆಣಸಿನಕಾಯಿ ಹಾಕೊಳ್ಳಿ. ಮತ್ತೆ ಸಾಧ್ಯ ಆದ್ರೆ ಪ್ರತಿ ಗಿಡದ ಪಕ್ಕನೂ ಸಣ್ಣ ಬೋರ್ಡ್ ಹಾಕಿ ಮಕ್ಳಿಗೆ ಪರಿಚಯ ಆಗ್ಲಿ. ಒಂದ್ ಸಣ್ಣದಾಗಿ ಹಾಕೊಂಡ್ರೆ, ಯಾಕಂದ್ರೆ ನಾಳೆಗೆ ಬೇರೆ ಮಕ್ಳು ಬಂದಾಗ ಇದೇನ್ ಗಿಡ ಅಂತ ಕೇಳಬಾರ್ದು. ಸಾಧ್ಯ ಆದ್ರೆ ಅಲ್ಲಿ ಆ ಗಿಡದ ಹೆಸರು, ಕನ್ನಡದಲ್ಲಿ ಇರೋ ಹೆಸರು, ಇಂಗ್ಲಿಷ್ ಅಲ್ಲಿ ಇರೋ ಹೆಸರು, ನಮಗ್ ಗೊತ್ತಾದಷ್ಟು ನಾವು ಹಾಕಿರ್ತೀವಿ. ಸೈಂಟಿಫಿಕ್ ನೇಮ್ ಬಾಕಿ ಬಂದಾಗ ಇಲ್ಲಿ ಹಾಕ್ಬೋದು. ಈಗ ನೋಡಿ, ಇದು ಹಲ್ಸು ಬಹಳ ಚೆನ್ನಾಗಿ ಬರುತ್ತೆ. ಇದು 10 ಅಡಿ ಗ್ಯಾಪ್ ಇದೆ. ಈ ಮಾವಿಗೂ ಹಲ್ಸಿಗೂ ಇಲ್ಲಿ 10 ಅಡಿ ಗ್ಯಾಪು. ಅಲ್ಲಿ ಬಟರ್ ಫ್ರೂಟ್ ಎಲ್ಲ ಕಡೆಯಿಂದ ನೀವು ನೋಡ್ಬೋದು 20 ಅಡಿ ಬಟರ್ ಫ್ರೂಟ್ ಕಾಣ್ತಾರೆ ನೋಡಿ. ಇಲ್ಲಿಂದ ಅಲ್ಲಿಗೆ 20 ಅಡಿ ಬಟರ್ ಫ್ರೂಟ್, ಇಲ್ಲಿಂದ ಅಲ್ಲಿಗೆ 20 ಅಡಿ ಬಟರ್ ಫ್ರೂಟ್, ಹೀಗೆ ಎಲ್ಲ ಜಿಗ್ ಆಗಿ ಅದು ಕವರ್ ಮಾಡ್ಕೊಳ್ತಾರೆ. ಅಲ್ಲೊಂದು ಮಾಹಿತಿ ಬೋರ್ಡ್ ಹಾಕ್ಬೋದಲ್ವ ಗುರುಗಳೇ? ಹಾಕ್ಬೋದು. ಎಷ್ಟು ಗಿಡ ನೆಟ್ಟಿರ್ವಿ, ಇಲ್ಲಿ ಎಷ್ಟು ಗಿಡ ಇದೆ, ಅಂತರ ಎಷ್ಟಿದೆ ಹಾಕ್ಬೋದು. ಯಾಕಂದ್ರೆ ಕೆಲವೆಲ್ಲ ಅಲ್ಲೇ ನಿಂತ್ಕೊಂಡು ಓದ್ಕೋಬಹುದು. ಹೌದು, ಅರ್ಜೆಂಟ್ ಯಾರಿಗೂ ಬರಕ್ ಆಗಿದ್ರೆ ಒಳಗಡೆ ಅಲ್ಲೇ ನಿಂತ್ಕೊಂಡು ಓದ್ಕೋಬಹುದು. ಒಂದೊಂದು ಮಾಡೆಲ್ಗೂ ಒಂದೊಂದು ಹೆಸರು ಇಡ್ಬೇಕು. ಮಾಡ್ಬೋದು. ಮತ್ತೆ ಇದಕ್ಕೆ ಉರುಳಿ ಹಾಕೊಂಬಿಡಿ. ಆಮೇಲೆ ಈಗ ನೀವು ಇಲ್ಲಿ ಡ್ರಿಪ್ ನೆಟಾಫಾರ್ಮ್ ಡ್ರಿಪ್ ಎಳೆದಾದ್ಮೇಲೆ ಗ್ಲೀಸಿಡೆ 1-2 ಸಾವಿರ ಕಳ್ಸ್ಕೊಡ್ಲಾ? ಲೈನ್ ಎಳ್ದ್ಬಿಟ್ಟು ಒಂದೊಂದು ಗಿಡ ಹಾಕ್ಬಿಡಿ. ಬಂದ್ರೆ ಬೇಕಾದ್ರೆ ಇಲ್ಲೇ ಅನ್ಲೋಡ್ ಮಾಡಿಸ್ಕೊಂಬಿಡಿ. ಆಗ ಓದ್ಕೊಳಕ್ ಸುಲಭ ಆಗ್ತದೆ. ಇಲ್ಲೊಂದು 1000, ಅಲ್ಲೊಂದು 1000 ಇಳಿಸ್ಕೊಂಬಿಟ್ರೆ ಏನಾಗ್ತದೆ, ಲೈನಿಗೆ ಇಲ್ಲೇ ಎತ್ಕೊಂಡು ಏನಿಲ್ಲ ನೀರು ಬಿಡ್ತೀವಲ್ವಾ, ತೆಗ್ದ
ಹಾಕೊಂಡ್ ಭಾಗ ಎಷ್ಟೆಷ್ಟು ಅಂತರದಲ್ಲಿ ಹಾಕ್ಬೇಕು ಗುರುಗಳೇ? 1.5 ಅಡಿ 2 ಅಡಿ ಒಂದೊಂದು ಹಾಕಿ. ಒಂದೊಂದ್ರಲ್ಲಿ ಇಲ್ಲಿ 10 ಅಡಿ ಇದೆಯಲ್ವಾ, ಈಗ ಗಿಡದಿಂದ ಒಂದು ಈಗ ಬಿಟ್ಕೊಂಡು ಈಗ ಇಲ್ಲೊಂದು 2 ಅಡಿಗೆ ಹಾಕಿ. ಇಲ್ಲಿ 2 ಅಡಿ 2 ಅಡಿ 2 ಅಡಿ 2 ಅಡಿ 2 ಅಡಿ 2 ಅಡಿಗೆ ಒಂದು 6 ಗಿಡ ಬರುತ್ತೆ ಹೆಚ್ಚು ಕಮ್ಮಿ. ಒಂದು 5-3 ವರ್ಷ ಇಲ್ಲೂ ತರಕಾರಿ ಬೆಳ್ಕೋಬಹುದು. ಸರಿ ಅಂತ 2 ವರ್ಷ ಅದ್ಭುತವಾದ ತರಕಾರಿ ಹೂವು ಬೆಳಿಬೋದು. ಈಗ ನಾನು ಹೇಳಿದ್ನಲ್ಲ ಆತರ ಈ ಲೈನ್ ಇದೆಯಲ್ಲ ಇದ್ರಲ್ಲಿ 2 ಅಡಿಕ ಒಂದೊಂದು ನುಗ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತದಲ್ಲ ಗುರುಗಳೇ? ಅದೇ ಅವರ ಈ ಒಂದು ಲೈನ್ ಆಗ ಇದು ಈ ಗ್ಲಿರಿಸಿಡೆ ಹೇಳ್ತಾರೆ ಗುರುಗಳು. ಇನ್ನೊಂದ್ ಲೈನ್ ಬೇಕಾದ್ರೆ ನುಗ್ಗೆಗಿಂತ ನೀವು ಬರೀ ಗ್ಲಿಸಿಡಿನೇ ಹಾಕ್ಬಿಡಿ. ಇಲ್ಲಿ ಇದೊಂದು ಮಾಡಲ್ಲ ಚೆನ್ನಾಗಿ ಬರ್ತದೆ ನಿಮ್ಗೆ. ಅರ್ಜೆಂಟಿಗೆ ಬೇಗ ನರಳಾಗಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ನುಗ್ಗೆ ಅಗಸೆ ಹಾಕ್ಬಿಟ್ರೆ 3 ತಿಂಗಳಲ್ಲಿ ಏನು ಹಾಕಾಗಲ್ಲ. ಈಗ ಅಲ್ಲಿ ನೋಡಿದಿರಲ್ಲ, ಅಲ್ಲಿ ಏನು ಹಾಕಾಗಲ್ಲ. ಗ್ಲಿಸಿಡಿ ಆದ್ರೆ ಗಿಡ ಅಂದ್ರೆ ಬರ್ತದೆ. ನೀವು ಇಲ್ಲಿ 2 ವರ್ಷ ಫಸಲ್ ತಗೋಬಹುದು. ನೀವು ಬೇರೆ ಏನಾನ ಅಂತರ ಬೆಳೆ ಮಾಡ್ತೀವಲ್ಲ, ನೀವು ಹೂವಿನ ಗಿಡ ಆಗ್ಲಿ ಮೆಣಸಿನ ಗಿಡ ಆಗ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಗುರುಗಳು. ಗ್ಲಿಸಿಡಿ ಮಾತ್ರ ಹಾಕಿ ನುಗ್ಗೆ ಕರೆಕ್ಟ್ ಆಗಿ ನುಗ್ಗೆ ಫಸಲ್ ಬಂದ್ಬಿಡ್ತು ಅಂತಂದ್ರೆ ಬಂದ್ಬಿಡ್ತಂದ್ರೆ ಇಲ್ಲಿ ಏನು ಮಾಡಕ್ ಆಗಲ್ಲ. ನೀವು ಹೂವು ಹಣ್ಣು ತರಕಾರಿ ಮಾಡಕ್ ಆಗಲ್ಲ. ಯೋಚನೆ ಮಾಡಿ. ಗ್ಲಿಸಿಡಿ ಬೆಸ್ಟ್. ಏನಾಗ್ತದೆ ಅದು, ನೀವು ಬಡ್ಡೆ ಸಮೇತ ಕಲಿಸ್ಬೋದು, ಬಟ್ ನುಗ್ಗೆ ಬಡ್ಡೆ ಸಮೇತ ಕಲ್ಸಕ್ಕಾಗಲ್ಲ, ಅಗಸೆ ಬಡ್ಡೆ ಸಮೇತ ಕಲ್ಸಕ್ಕಾಗಲ್ಲ. ಈಗ ನಿಮ್ಮ ಮಾವನು ಮೊದಲಿಂದ ಇಲ್ಲಿ ಬೇರೆ ಏನಾದ್ರು ಮಾಡ್ಬೇಕು ಅಂತ ಅದಕ್ಕೂ ಚಾನ್ಸ್ ಆಯ್ತಲ್ಲ ಇಲ್ಲಿ ಅಲ್ವಾ? ಇದ್ರ ಕಡೆಗೊಂದು ಪಶ್ಚಿಮ ಕಡೆಗೊಂದು ಹೊಡೆದಿದೀವಿ, ಪೂರ್ವ ಕಡೆಗೊಂದು ಪಶ್ಚಿಮ ಕಡೆಗೊಂದು. ಅದರಲ್ಲಿ ನಮ್ಗೆ ನುಸಿಗೆ ಕಂಟ್ರೋಲ್ ಮಾಡಕ್ಕೆ ಇಲ್ಲಿ ಸೋರಕ್ ಶುರು ಆಗ್ತದೆ. ಇಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡ್ಬೇಕಷ್ಟೇ. ಪಂಚರವತ ಕಡ್ಡಿ. ಈಗ ಒಂದು ಸ್ವಲ್ಪ ದಿನ ನೀರು ಕೊಟ್ರೆ ಅದೆಲ್ಲ ರಸ ಎಳೆಯಕ್ ಶುರು ಆಗ್ತದೆ. ಮೇಲೆ ಹೋಗಲ್ಲ ಇನ್ನು ಕೆಳಗಡೆ. ಏನ್ ಈಗ ತಾರು ಕೆಳಗಡೆ ಫುಲ್ ತಾರು ಬಂದಂಗೆ ಬಂದ್ಬಿಡ್ತದೆ. ನಮ್ ಕತೆ ಎಲ್ಲ ನೋಡ್ತಾ ಇದೀರಿ ಇಲ್ಲಿ ಅಲ್ವಾ? ಹೌದು ಗುರುಗಳೇ. ಈಗ ನೀವು ನೋಡಾದ್ಮೇಲೆ ಒಂದ್ 2-3 ಬ್ಲಾಕ್ ಬೇರೆ ಚೇಂಜ್ ಮಾಡಿದೀವಿ. ಹೌದು ಗುರುಗಳೇ. ಈಗ ನೀವು ಯಾರೋ ಒಬ್ಬರು ಸಾಮಾನ್ಯ ರೈತ ಆಗಿದ್ರೆ ನಾವೇನಾದ್ರು ಹೇಳ್ಬೋದಾಗಿತ್ತು, ಬಿಡಪ್ಪ ಏನೋ ಮಾಡ್ತೀವಿ. ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬೇರೆ ಕೆಲಸ ಮಾಡ್ತಾ ಇದ್ದೀರಿ. ಆಗ ನಿಮ್ಮ ಪಂಚಾಯತಿಯಲ್ಲೂ ನೀವು ಇನ್ನೊಂದು ಸ್ವಲ್ಪ ಜನರಿಗೆ ಹೇಳಿದ್ನೆಲ್ಲ ಬದಲಾವಣೆ ಮಾಡೋದು. ಏನ್ ನಿಮ್ಮ ಅಭಿಪ್ರಾಯ ಸ್ವಲ್ಪ ಗುರುಗಳೇ? ಈಗ ಮೊದಲು ನಾವು ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಹುಡುಗ ಹೇಳ್ತಾ ಇದ್ರು. ಆರ್ಗ್ಯಾನಿಕ್ ಅಲ್ಲಿ ಪ್ರಯತ್ನ ಪಟ್ವಿ, ಏನ್ ಮಾಡಿದ್ರು ಆಗಿಲ್ಲ, ಕಂಟ್ರೋಲ್ ಬಂದಿಲ್ಲ ನನಗೆ. ಮಾಮೂಲಿ ಮೆಡಿಸಿನ್ಗೆ ಹೋದ್ವಿ, ಇನ್ನೂ ಅಧ್ವಾನ ಆಗೋದ್ವಿ, ಯಾವುದೊಂದು ಬೆಳೆ ಕಚ್ಚಿಲ್ಲ. ಈಗ ನೀವು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ತುಂಬಾ ನನ್ಗೆ ಖುಷಿ ಆಗ್ತಾ ಇದೆ. ತೋಟ ಒಳಗಡೆ ಹೋದ್ರೆ ಆಚೆ ಬರಕ್ಕೆ ಮನ್ಸಿಲ್ಲ, ಆತರ ಒಂದು ಫೀಲ್ ಆಗ್ತಾ ಇದೆ ಒಳಗಡೆ, ತೋಟದೊಳಗಡೆ. ಈಗ ಅದಾದ್ಮೇಲೆ ನೆಕ್ಸ್ಟ್ ಹಣ್ಣಿನ ಬ್ಲಾಕ್ ಮಾಡಿದಿರಿ. ಮತ್ತೆ ಅದಾದ್ಮೇಲೆ ಈಗ ನೆಕ್ಸ್ಟ್ ಇವತ್ತು ಮಾಡಿರ್ತಕ್ಕಂಥದ್ದು ಇದು ಇನ್ನೂ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಮಾಡ್ಬೇಕಂತೇಳಿ ಎಲ್ಲಾ ರೈತರಿಗೂ ನಾನು ಹೇಳೋದು, ಪರಿಸರನ ಕಾಪಾಡ್ಬೋದು, ಗಿಡ ಮರ ಬೆಳೆಸಿ ಪರಿಸರನ ಕಾಪಾಡ್ಕೊಬಹುದು, ಮತ್ತೆ ಆರೋಗ್ಯನ ಕಾಪಾಡ್ಬೋದು. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬಾ ನಮ್ಗೆ ಇಷ್ಟ ಆಯ್ತು. ಮಾರ್ಗದರ್ಶನ ಚೆನ್ನಾಗಿದೆ. ನಾವು ಬಂದಾಗ ನಿಮ್ಗೆ ಒಂದ್ ಸ್ವಲ್ಪ ಮನಸ್ಸಿಗೆ ಒಂಥರ ಹೌದು ಗುರುಗಳೇ, ಗೊಂದಲದಲ್ಲಿ ಇದ್ದೆ ಗುರುಗಳೇ. ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಏನಪ್ಪಾ ಇದು ಮಾಡೋದು, ಹೆಂಗೆ ಇದು ಆಗ್ತದ, ಏನು ಇದೆಲ್ಲ ವೇಸ್ಟ್ ಕೆಲ್ಸಗಳು ಹಂಗೆ ಹಿಂಗೆ ಅನ್ಕೊಂಡಿದ್ದೆ ಗುರುಗಳೇ. ನನಗೀಗ ಇನ್ನು ಮಾಡೋಣ ಅನ್ಸ ಫೀಲ್ ಆಗ್ತಾ ಇದೆ ಗುರುಗಳೇ ನನಗೆ. ಜೊತೆಗೆ ಈಗ ನೀವು ಅದನ್ನ ಮಾಡಿದ್ಮೇಲೆ ನಿಮ್ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಗೆ ಆಮೇಲೆ ಅರ್ಥ ಆಯ್ತು. ನಿಮ್ದು ಏನಪ್ಪಾ ಅಂದ್ರೆ, ಅಯ್ಯೋ ನಾನು ಹೂವಿನ ಗಿಡ ಹಾಕ್ಬೇಕು, ನಾನು ತರಕಾರಿ ಬೆಳಿಬೇಕು, ಈ ತರ ನಮ್ಗೆ ಎಲ್ಲಿ ಬೆಳಿಯಕಾಯ್ತು ಅಂದಿದ್ದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಂಡೆ ನಾವ್ ಈ ಮಾಡಲ್ ಬಂದಿದ್ದು. ನಾವ್ ಈ ಮಾಡಲ್ ಮಾಡ್ಬೇಕು ಅಂತ ನಮ್ಗೆ ಇರ್ಲಿಲ್ಲ. ಮನಸ್ಸಿನಲ್ಲಿ ಏನ್ ಪರಿಸ್ಥಿತಿ ತಿಳ್ಕೊಂಡು ನಾವು ಅದನ್ನ ಈಗ 2 ಬ್ಲಾಕ್ ಮಾಡಿದ್ರ ಗುರುಗಳೇ. ಅದ್ರಲ್ಲಿ ನಾನು ಅನ್ಸ್ಕೇನು ಮಾಡ್ಬೋದು, ಮತ್ತೆ ನಮ್ಮ ಕೆಲಸನೂ ಆಯ್ತು. 2 2 in 1 ಆಗಿದೆ ಗುರುಗಳೇ. ಓಕೆ, ಧನ್ಯವಾದ. ರಾಜು ಅವ್ರ ಅಭಿಪ್ರಾಯ ತಗೊಂಬಿಡಿ. ಈಗ ಇದು ನಾವು ಈಗ ಇರೋ ತೋಟ ಕೋಲಾರ ಜಿಲ್ಲೆ ಮಾಸ್ತಿ. ನಮ್ಮ ತೋಟದ ಹೆಸರು ಪುಣ್ಯಭೂಮಿ ಪ್ರಣವವನ. ತಮ್ಮಯ್ಯ ಗುರುಗಳು ಮಾರ್ಗದರ್ಶನದಲ್ಲಿ ನಾವು 3 ಎಕರೆನ ಅವ್ರ ಮಾದರಿಯಲ್ಲಿ ನಾವು ಸಾವಯವ ಸಹಜ ಕೃಷಿನಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಮಾಡಿದ್ದೀವಿ. ಮೊದಲು ನಾವು ರಾಸಾಯನಿಕ ಮತ್ತು ಕೀಟನಾಶಕ ಬಳಸಿ ನಾವು ಕೃಷಿ ಮಾಡ್ತಾಯಿದ್ವಿ. ಹಂತವಾಗಿ ನಾವು ಅದನ್ನು ಕಡಿಮೆ ಮಾಡ್ತಾ ಇವಾಗ ಸಂಪೂರ್ಣವಾಗಿ ನಾವು ಸಹಜ ಕೃಷಿ ಸಾವಯವ ಕೃಷಿನಲ್ಲೇ ಮಾಡ್ತಾಯಿದ್ವಿ. ಅದಕ್ಕೆಲ್ಲ ಕಾರಣ ನಮಗೆ ತಮ್ಮಯ್ಯ ಗುರುಗಳೇ ಮಾರ್ಗದರ್ಶನ. ಅವರು ಮಾರ್ಗದರ್ಶನದಿಂದ ತೋಟ ಮಾಡೋದ್ರಿಂದ ನಾವು ಮೊದಲು 2 ತಿಂಗಳಿಗೊಂದ್ಸರಿ ಬರ್ತಾಯಿದ್ವಿ, 6 ತಿಂಗಳಿಗೊಂದ್ಸರಿ ಬರ್ತಾಯಿದ್ವಿ. ಈಗ ನಾವು ವಾರಕ್ಕೆ ಒಂದ್ಸರಿ ಅಥವಾ 2 ವಾರಕ್ಕೊಂದ್ಸರಿ ಬರ್ತಾಯಿದ್ವಿ. ಅಷ್ಟೊಂದು ಖುಷಿಯಾಗಿದೆ. ಈ ತೋಟದಲ್ಲಿ ಬಂದು ನಮಗೆ
ಬೆಂಗಳೂರಲ್ಲಿ ನಮಗೆ ವಾತಾವರಣ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯಕ್ಕಿಂತ ನಮ್ಮ ತೋಟದಲ್ಲಿ ಬಂದರೆ ಈ ವಾತಾವರಣದಲ್ಲಿ ಇರಲಿಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಅದಕ್ಕೆಲ್ಲ ನಾವು ತಮ್ಮಯ್ಯ ಗುರುಗಳಿಗೆ ಧನ್ಯವಾದ ಹೇಳ್ತೀವಿ.